ಸಮಸ್ಯೆ ಇಲ್ಲವೇ ಇಲ್ಲ ಅಂತಿಲ್ಲ, ಸವಾಲುಗಳು ಇಲ್ಲವೇ ಇಲ್ಲ ಅಂತ ಇಲ್ಲ. ಆದರೆ ಎಲ್ಲ ಸಮಸ್ಯೆಗಳನ್ನು, ಸವಾಲುಗಳನ್ನು ಭಾಳ ನೀರಿನಲ್ಲಿ ಕಲ್ಲೆತ್ತುವಾಗ ಎಷ್ಟು ಹಗುರಿರ್ತದೋ ಹಾಗೆ ಅಲ್ಲಿ ಸನ್ನಿವೇಶ ವಾತಾವರಣ ಇದೆ. ಮಂತ್ರಿಯಾಗಿ 1,000 ದಿವಸ ಪೂರ್ಣ ಮಾಡ್ತಿದ್ದೆ ಈಗ 13, 14, 15, 1,000 ದಿನ ಆಗ್ತಾವೆ. ಕುಂಡಿ ಅತ್ಯಂತ ಶ್ರೀಮಂತ ನಾಡು. ಈ 101 ಬಾವಿ, 101 ಫೋಕಸ್ ಗುಡಿ ಏನದಾವು ಅವುಗಳನ್ನು ಗುರುತಿಸಿ ರಕ್ಷಿತ ಮಾಡೋದು, ಹಾಗೂ ಅಲ್ಲಿರ್ತಕ್ಕಂಥ ಏನು ಮಹತ್ವದ ಸ್ಥಳಗಳದಾವು ಅವುಗಳನ್ನು ಉಳಿಸಿಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಯಾವಾಗಲೂ ವಿ ಶುಡ್ ಕ್ರಾಸ್ ದ ಬ್ರಿಡ್ಜ್ ವೆನ್ ಇಟ್ ಕಮ್ಸ್. ಆ ಊರೊಳಗೆ ಬಂಗಾರ ಸಿಗ್ತಿತ್ತು, ಮುತ್ತು ಸಿಗ್ತಿದ್ದು, ಹವಳ ಸಿಗ್ತಿದ್ದು, ರತ್ನ ಸಿಗ್ತಿದ್ದು, ಆಶ್ಚರ್ಯಕರವಾಗಿರ್ತಕ್ಕಂಥ ವಸ್ತುಗಳು ಸಿಗ್ತಿದ್ದು. ಪ್ರತಿ ಮಳೆಗೆ ಆ ಊರ ರಸ್ತೆಯೊಳಗೆ ಇವು ಸಿಗ್ತಿದ್ವು. ಆತ್ಮಕ್ಕೆ ಸಂಪೂರ್ಣ ಶಾಂತಿ ತರ್ತದ ಅಂಥೇಳಿ ನಾನು ಭಾವಿಸ್ತೀನಿ. ಲಕ್ಕುಂಡಿ ಉತ್ಖನನ ನಡೆದಿದೆ, ಪ್ರಾಚ್ಯಾವಶೇಷಗಳ ಅನ್ವೇಷಣೆ ನಡೆದಿದೆ, 101 ಗುಡಿಗಳ ಹುಡುಕಾಟ, 101 ಬಾವಿಗಳ ಹುಡುಕಾಟ. ಟೈಮ್ ಫಿಕ್ಸ್ ಮಾಡಿಸ್ತೀನಿ, ನೀವು ಅಲ್ಲೇ ಹೋಗಿ ಇಂದಿರಾ ಗಾಂಧಿ ಕೈಯಾಗ ಕೊಡಿರಂತ. ಸುಮಾರು 3 ಎಕರೆಯಷ್ಟು ಭೂಮಿಯನ್ನು ಈ ಪ್ರಾಚ್ಯಾವಶೇಷಗಳ ಮ್ಯೂಸಿಯಂ ಮಾಡೋದಕ್ಕೆ ಬಯಲು ನನ್ನ ತಂದೆಯವರು KH ಪಾಟೀಲ್ ಹತ್ರ ಹೆಬ್ಸೂರು ಮಾಸ್ತರು ಒಮ್ಮೆಲ್ಲ 2-3 ಬಾರಿ ತೊಗೊಂಡು ಬಂದರು. ಅವನ್ನೆಲ್ಲ ತೋರಿಸಿದ್ರು. ಏನು ಮಾಡೋದು ಮಾಸ್ತರಿಂದ? ಬಂಗಾರನ್ನ, ವಜ್ರನ್ನ, ಹವಳನ್ನ, ಮುತ್ತನ್ನು, ರತ್ನವನ್ನು ಇವನ್ನೆಲ್ಲವೂ ಸಹಿತ ಅವರು ಹೆಬ್ಸೂರು ಮಾಸ್ತರು ಏನಿಲ್ಲಂದ್ರೂ ನನಗೂ ಒಂದು ರೀತಿ ಹುರುಪು ಬರ್ತಾಯಿದೆ, ಒಂದು ರೀತಿ ಸಂತೋಷ ಆಗ್ತಾಯಿದೆ. ನಾನು 5 ಗುಡಿ 5 ಬಾವಿಯ ಅನಾವರಣ ಮಾಡುವ ಕಾರ್ಯಕ್ರಮ ಮಾರ್ಚದೊಳಗಾಗಿ ಪೂರ್ಣಗೊಳಿಸ್ತೀವಿ ಅಂತೇಳಿ ಭಾಳ ಪ್ರಿಯವಾಗಿರ್ತಕ್ಕಂಥ ಗ್ರಾಮ. ನನ್ನ ತಂದೆಗೆ ಬಹುದೊಡ್ಡ ರಾಜಕೀಯ ಬಲ ತುಂಬಿರುವಂಥ ಗ್ರಾಮ ಲಕ್ಕುಂಡಿ. ರೈತರ ಹೋರಾಟದ ಸಂದರ್ಭದಲ್ಲಿ ಮೈಸೂರು ಮಹಾರಾಜರು ನಮ್ಮ ಗ್ರಾಮದಲ್ಲಿ ವಾಸ್ತವ್ಯ ಮಾಡ್ತಾರೆ. ಹುಲ್ಕೋಟೆ ಐಬಿನಲ್ಲಿ ಇರ್ತಾರೆ. ಆವಾಗ ಲಕ್ಕುಂಡಿಗೆ ನನ್ನ ತಂದೆ ಮಹಾರಾಜರನ್ನ ಕರ್ಕೊಂಡು ಹೋಗ್ತಾರೆ. ಕಳೆದ 1 ತಿಂಗಳಿಂದ ರಾಜ್ಯದ ಉದ್ದಗಲಕ್ಕೂ ಎಲ್ಲರ ಬಾಯಲ್ಲೂ ಒಂದೇ ಹೆಸರು, ಅದು ಲಕ್ಕುಂಡಿ. ತಮಗೆಲ್ಲ ಗೊತ್ತು, ಲಕ್ಕುಂಡಿ ನಮ್ಮ ರಾಜ್ಯದ ಅಥವಾ ನಮ್ಮ ದೇಶದ ಹೊನ್ನ ಚರಿತ್ರೆಯ ಒಂದು ನಾಡು ಅಂತ ಹೇಳಿಬಿಟ್ಟು. ಇಲ್ಲಿ ಚಿನ್ನದ ವರಹದಿಂದ ಹಿಡಿದು ಟಂಕಸಾಲೆಯಲ್ಲಿ ಟಂಕಿಸಲಾಗ್ತಾ ಇದ್ದ ಒಂದು ನಾಣ್ಯಗಳ ಬಗ್ಗೆ ಹೇಳೋದಾದರೆ, ವಿಜಯನಗರದ ಅರಸರವರೆಗೆ ಅಂದರೆ ಸೇವಣರು, ಕಲ್ಯಾಣ ಚಾಲುಕ್ಯರು, ರಾಷ್ಟ್ರಕೂಟರು, ಶಾತವಾಹನರು, ಗಂಗರು, ಪ್ರತಿಯೊಬ್ಬರ ನಾಣ್ಯಗಳು ಟಂಕಿಸಿದ ಒಂದು ಇತಿಹಾಸದ ದಾಖಲೆಗಳು ಇಲ್ಲಿ ಸಿಕ್ಕಿದೆ. ಲಕ್ಕುಂಡಿ ಹೊನ್ನ ಚರಿತ್ರೆಗೆ ಈಗ ಪುಟವಿಡುವಂತಹ ಒಂದು ಮಹತ್ ಕಾರ್ಯ ಮತ್ತೆ ಪ್ರಾರಂಭವಾಗಿದೆ. ಅಂದರೆ ನಾವು ಇತಿಹಾಸದ ರೀಡಿಸ್ಕವರಿಗೆ ಅಂತ ಹೊರಟಿದ್ದು ಈಗ ಪುನರುತ್ಥಾನನೇ ಆಗುವಂತಹ ಒಂದು ಲಕ್ಷಣ ಕಂಡು ಬರ್ತಾ ಇದೆ. ನಾವು ಒಂದು ಊರಿನ, ಒಂದು ನಾಡಿನ ಚರಿತ್ರೆ ತಿಳ್ಕೊಳ್ಳೋಣ ಅಂತ ಹೋದರೆ ಈಗ ಮಣ್ಣಿನ ಅಡಿಯಲ್ಲಿ ಒಂದು ನಾಗರಿಕತೆಯೇ ಮೇಲೆ ಎದ್ದು ಬರ್ತಾ ಇದೆ. ಇದಕ್ಕೆಲ್ಲ ಕಾರಣೀಭೂತರು ಅಥವಾ ಕಾರಣ ಪುರುಷರು ಅಂತ ಹೇಳಿದ್ರೆ ಅದು ನಮ್ಮ ರಾಜ್ಯದ ಕಾನೂನು, ಸಂಸದೀಯ ವ್ಯವಹಾರ, ಪ್ರವಾಸೋದ್ಯಮ ಹಾಗೂ ಪುರಾತತ್ವ ಇಲಾಖೆಗಳ ಸಚಿವರಾಗಿರುವಂತಹ ಶ್ರೀ HK ಪಾಟೀಲ್ ಅವರು ಇವತ್ತು ನಮ್ಮೊಂದಿಗೆ ಲಕ್ಕುಂಡಿಯ ಪ್ರಸ್ತುತದ ಅಂದರೆ ವರ್ತಮಾನದ ವಿದ್ಯಮಾನಗಳ ಕುರಿತು ತಿಳಿಸ್ಕೊಡ್ಲಿಕ್ಕೆ ಇದ್ದಾರೆ. ಬನ್ನಿ ಅವರನ್ನು ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ರೀ. ಸರ್, ತಮ್ಮಿಂದಾಗಿ ಇವತ್ತು ಲಕ್ಕುಂಡಿ ಮತ್ತೆ ಲೈಮ್ ಲೈಟಿಗೆ ಬಂದಿದೆ. ಸರ್, ತಾವು ಇದಕ್ಕೇನು ಪ್ರೇರಣೆ ಸರ್ ಈ ಒಂದು ಮಹತ್ ಕಾರ್ಯವನ್ನು ಕೈಗೊಳ್ಳಲಿಕ್ಕೆ? ಲಕ್ಕುಂಡಿ ನೀವು ಹೇಳಿದ ಹಾಗೆಯೇ ಇದೊಂದು
ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ಥಳ. ಲಕ್ಕುಂಡಿ ರಾಷ್ಟ್ರಕೂಟರು, ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ಕಳಚೂರರು, ವಿಜಯನಗರ ಅರಸರವರೆಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಹಿರಿಮೆಯನ್ನು ಹೊಂದಿರತಕ್ಕಂಥ ಪ್ರದೇಶ ಲಕ್ಕುಂಡಿ. ಲಕ್ಕುಂಡಿ ಇತ್ತೀಚಿನ ದಿನಗಳಲ್ಲಂತೂ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ತಿಮೊಬ್ಬೆ ಮಾಡಿರ್ತಕ್ಕಂಥ ಆ ಒಂದು ಬಹುದೊಡ್ಡ ಕೊಡುಗೆ, ರನ್ನನಿಗೆ ನೀಡಿರ್ತಕ್ಕಂಥ ಪ್ರೇರಣೆಯ ಮೂಲಕ ಸಾಹಿತ್ಯ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ ಆದರೆ, ಲಕ್ಕುಂಡಿ ಅದರ ಪ್ರತೀತಿಯೇ ಇರೋ ಹಾಗೆ 101 ಗುಡಿ, 101 ಬಾವಿ, ಇವುಗಳನ್ನು 101 ಶಾಸನಗಳು, 101 ಶಾಸನಗಳು, 101 ಬಾವಿ, 101 ದೇವಾಲಯ ಅಂಥೇಳಿ ಎಲ್ಲರ ಬಾಯಲ್ಲೂ ಇರುವಂಥ ಒಂದು ಮಾತು. ಈ ಲಕ್ಕುಂಡಿ ಇತ್ತೀಚಿನ ದಿವಸಗಳಲ್ಲಿ ಬಹುದೊಡ್ಡ ಪ್ರಚಾರಕ್ಕೆ ಬಂತು, ಮುನ್ನೆಲೆಗೆ ಬಂತು. ಅಲ್ಲಿ ಒಬ್ಬ ಯುವಕ ತನ್ನ ಮನೆಯ ಪಾಯ ತೆಗೆಯುವಾಗ ಸಿಕ್ಕಂಥ ಬಂಗಾರ, ಆ ಬಂಗಾರ ಸಿಕ್ತು ಅನ್ನೋದಕ್ಕಿಂತ ಅವನ ಬಂಗಾರದಂಥ ಮನಸ್ಸು, ಈ ಬಂಗಾರ ನಂದಲ್ಲ, ನನ್ನ ಬೆವರಿನ ಶ್ರಮದಿಂದ ಬಂದಿರೋದಲ್ಲ, ಇದು ದೈವದ್ದು, ಜನರದ್ದು, ಸರ್ಕಾರದ್ದು ಅಂತೇಳಿ ಆ ಪ್ರಾಮಾಣಿಕತನವನ್ನು ಏನು ಮೆರೆದ, ತನ್ಮೂಲಕ ಲಕ್ಕುಂಡಿ ಹೆಚ್ಚು ಪ್ರಚಾರ ಪ್ರಸಾರಕ್ಕೆ ಬಂತು. ಅದು ಒಂದು ರೀತಿ ದೇವರು ಕೊಟ್ಟಿರ್ತಕ್ಕಂಥ ವರ ಅಂತಲೇ ಅನ್ನಬಹುದು. ಲಕ್ಕುಂಡಿ ಅದ್ಭುತವಾಗಿರ್ತಕ್ಕಂಥ ದೇವಾಲಯಗಳಿವೆ. ಅಲ್ಲಿಯ ಒಂದೊಂದು ದೇಗುಲ ಇತಿಹಾಸವನ್ನು ಹೇಳ್ತವೆ, ಒಂದೊಂದು ಕಲ್ಲು ಇತಿಹಾಸವನ್ನು ಹೇಳ್ತವೆ. ಲಕ್ಕುಂಡಿ ಇತ್ತೀಚೆಗೆ ಜನವರಿ 26, 2025ರಲ್ಲಿ ಏನೊಂದು ಲಕ್ಕುಂಡಿಯ ಒಂದು ಬಸ್ತಿ ಹಾಗೂ ದೇಗುಲದ ಜನವರಿ 26 ಪಬ್ಲಿಕ್ ಪರೇಡ್ನೊಳಗೆ ಆ ಟ್ಯಾಬ್ಲೋ ಇತ್ತಲ್ಲ, ಆ ಟ್ಯಾಬ್ಲೋ ರಾಷ್ಟ್ರದ ಜನರನ್ನು ಆಕರ್ಷಣೆ ಮಾಡಿತು. ಅದು ಅದರದ್ದು ಒಂದು ಪ್ರತಿರೂಪ ಆಗಿತ್ತು. ಅಂದರೆ ಒರಿಜಿನಲ್ ಮೂಲ ಇರ್ತಕ್ಕಂಥ ಆ ದೇವಸ್ಥಾನ ಹೇಗಿರ್ಬೋದು ಅನ್ನೋದನ್ನು ಎಲ್ಲರೂ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಒಂದು ಕಡೆ ಮಾಡಿದರೆ, 101 ಗುಡಿ, 101 ಬಾವಿಗಳೊಳಗೆ ಕೆಲವಾರು ಈಗಾಗಲೇ ಒಂದು 7-8 ಏಸಾಯ್ದವ್ರ ಹತ್ರವೇ, ಒಂದು 10-15 ನಮ್ಮ ರಾಜ್ಯ ಪುರಾತತ್ವ ಇಲಾಖೆಯವರು ನೋಡ್ತಾ ಇದ್ದಾರೆ. ಒಂದು 20-25 ಗುಡಿಗಳು ಮೇಲೆ ಇವೆ. ನಮ್ಮ ಸುಮಾರು 2000ಕ್ಕೂ ಹೆಚ್ಚು ವರ್ಷಗಳಿಂದ ಈ ನಮ್ಮ ಇತಿಹಾಸ ಏನಿದೆ ಅದು ಎಲ್ಲವೂ ಸಹಿತ ಕಾಣ್ತದೆ. ಆದರೆ ಅವತ್ತಿನ ಸ್ಮಾರಕಗಳು ಏನಿದ್ವು, ಮಾನ್ಯುಮೆಂಟ್ಸ್ ಏನಿದ್ವು, ಎಲ್ಲ ದೇವಸ್ಥಾನಗಳೇನಿದ್ವು, ಅವು ಮರೆಯಾಗಿವೆ. ಆ ಎಲ್ಲ 101 ಬಾವಿ, 101 ದೇಗುಲ ಇವುಗಳನ್ನು ಗುರುತಿಸಿ ಅವುಗಳನ್ನು ಮತ್ತೆ ಜನರಿಗೆ, ದೇಶದ ಜನರಿಗೆ ತೋರಿಸುವಂಥ ಕೆಲಸ ಆಗಬೇಕು ಅಂತ ಮಾಡ್ತಾಯಿದ್ವಿ. ನಮ್ಮತನವನ್ನು ನಾವು ತೋರಿಸ್ಬೇಕು, ನಮ್ಮ ಇತಿಹಾಸವನ್ನು ನಾವು ತೋರಿಸ್ಬೇಕು, ನಮ್ಮ ಪರಂಪರೆ ಎಲ್ಲರಿಗೂ ಕಾಣುವಂಗೆ ಆಗಬೇಕು. ಆ ಕೆಲಸವನ್ನು ರಾಜ್ಯ ಸರ್ಕಾರ ಈಗ ಭಾಳಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ. 2023ರಿಂದೀಚೆ ನಾನು ಈ ಖಾತೆಯನ್ನು ವಹಿಸ್ಕೊಂಡ್ಮೇಲೆ, ಕಾನೂನು ಹಾಗೂ ಪ್ರವಾಸೋದ್ಯಮ ಇಲಾಖೆ ವಹಿಸ್ಕೊಂಡ್ಮೇಲೆ, ಏನು ಪ್ರವಾಸೋದ್ಯಮ ಇಲಾಖೆಯೊಳಗೆ ಪುರಾತತ್ವ ಇಲಾಖೆ ಇದೆ, ಅದರ ಕೆಲಸಗಳ ಬಗ್ಗೆ ಹೆಚ್ಚು ನಾನು ಒತ್ತು ಕೊಟ್ಟಿದ್ದೇನೆ. ಸಹಜವಾಗಿ ನಮ್ಮ ತಾಲೂಕಿನ ಲಕ್ಕುಂಡಿ ಬಗ್ಗೆ ನಾನು ಆ ಮಹತ್ವ ಕೊಡಲೇಬೇಕು. ಅದ್ರ ಬಗ್ಗೆ ನಾನು ಚಿಕ್ಕ ಹುಡುಗನಿದ್ದಾಗಿಂದನೂ ಬಲ್ಲೆ. ವಿದ್ಯಾರ್ಥಿಯಾಗಿದ್ದಾಗ 10 ಬಾರಿ ಅಲ್ಲಿ ಸುತ್ತಾಡಿ ಬಂದವನು.
ಸರ್ ತಾವು ಪ್ರಥಮ ಬಾರಿಗೆ ಯಾವಾಗ ಲಕ್ಕುಂಡಿಗೆ ನಾನಿನ್ನೂ ಸ್ಕೂಲು ಕಾಲೇಜ್ಗಳ ಮಧ್ಯ ಇದ್ದಾಗ SSLC PUC ಇದ್ದಾಗ ಲಕ್ಕುಂಡಿ ಎಲ್ಲ ಅಡ್ಡಾಡಿ ಬಂದಿದ್ದೇನೆ. ಲಕ್ಕುಂಡಿಯಲ್ಲಿ ನಂತರ ರಾಜಕೀಯವಾಗಿಯೂ ಅಲ್ಲಿ ತಿರುಗಾಡಿರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಆ ಭವ್ಯತೆ, ಆ ಸುಂದರವಾಗಿರ್ತಕ್ಕಂಥ ಗುಡಿಗಳು, ಅಲ್ಲಿಯ ಒಂದು ಇತಿಹಾಸ ಪರಂಪರೆಯನ್ನು ನೋಡೋದಕ್ಕೆ ನಮಗೇನು ಸಿಕ್ತಿತ್ತು, ಅದರಿಂದ ಅಭಿಮಾನ ಏನು ಉಕ್ತಿತ್ತು, ಅವೆಲ್ಲವುಗಳ ಕಾರಣ ಲಕ್ಕುಂಡಿ ನಮ್ಮನ್ನು ಆಕರ್ಷಣೆ ಮಾಡ್ತಾಯಿತ್ತು. ಈಗ 101 ಗುಡಿ, 101 ಬಾವಿಗಳನ್ನು ಗುರುತಿಸುವಿಕೆ, ಅವುಗಳ ರಕ್ಷಣೆ, ಅವುಗಳ ಸಂರಕ್ಷಣೆ, ಅದರ ಜೊತೆಗೆ ಅವೆಲ್ಲವುಗಳನ್ನು ಜನರಿಗೆ ತೋರಿಸೋದಕ್ಕೆ ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಅಗತ್ಯ ಕ್ರಮಗಳನ್ನು ರಾಜ್ಯ ಸರ್ಕಾರ ಇಡ್ತಾ ಇದೆ. ತಮಗೆ ಗೊತ್ತಿದ್ದಾಗೆ ಈಗಾಗಲೇ ನಾವು ಮೊನ್ನೆ 5 ಗುಡಿಗಳ ಅನಾವರಣ, 5 ಬಾವಿಗಳ ಅನಾವರಣ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಅನ್ವೀಲಿಂಗ್ ಆಫ್ 5 ಟೆಂಪಲ್ಸ್ ಆ್ಯಂಡ್ 5 ಸ್ಟೆಪ್ ವೆಲ್ಸ್. ಅವುಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಆಲೋಚನೆ ಭಾಳ ಮಹತ್ವಾಕಾಂಕ್ಷಿದಿದೆ. ಇಷ್ಟು 5 ಗುಡಿಗಳನ್ನು ಒಮ್ಮೆಲೆ ನಾವು ಅನಾವರಣ ಮಾಡೋದಕ್ಕೆ ಸಾಧ್ಯವಾಗುತ್ತಾ? ಅವು ಮುಚ್ಚಿ ಹೋಗಿವೆ, ಅವು ಭೂಮಿಯಲ್ಲಿ ಮುಚ್ಚಿ ಹೋಗಿರ್ತಕ್ಕಂಥದ್ದು. ಕೆಲವರು ಅದರ ಮುಂದನ ಮನೆ ಕಟ್ಕೊಂಡು ಬಿಟ್ಟಿದ್ದಾರೆ, ಕೆಲವರು ಆ ಗುಡಿ ಒಂದು ಮಠದಲ್ಲಿ ಇರುವ ಹಾಗೆ ಮಾಡಿದ್ದಾರೆ. ಅವು ಕೆಲವುಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗದ ಸ್ಥಿತಿಯೊಳಗೆ ಅವದವು. ಅಂಥದ್ರೊಳಗೆ ನಾವು ಅದನ್ನು 5 ಗುಡಿಗಳನ್ನು ಅನಾವರಣ ಮಾಡೋದಕ್ಕೆ ಸಾಧ್ಯವೇ ಅಂಥೇಳಿ ಭಾಳಷ್ಟು ಜನ ನಮ್ಮ ಸ್ನೇಹಿತರು, ಅಧಿಕಾರಿಗಳು ಎಲ್ಲರೂ ಆಶ್ಚರ್ಯಪಡ್ತಿದ್ರು. ಆದರೆ ಆ ಊರಿನ ಜನ, ನಮ್ಮ ಲಕ್ಕುಂಡಿ ಪ್ರಾಧಿಕಾರದ ಆಡಳಿತ ಮಂಡಳಿ, ಅದು ಅದರ ಅಧ್ಯಕ್ಷರಾದ DC ಅವರು ಇರ್ಬೋದು, ಕಾರ್ಯದರ್ಶಿಗಳಾದ ಗೂಗೇರಿ ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಲಕ್ಕುಂಡಿಯಲ್ಲಿ ವಿಶೇಷ ಆಸಕ್ತಿಯನ್ನು ತೆಗೆದುಕೊಂಡವರು ಹಾಗೂ ಲಕ್ಕುಂಡಿ ಪ್ರಾಧಿಕಾರದ ವಿಶೇಷ ಸದಸ್ಯರಾಗಿರ್ತಕ್ಕಂಥ ಹಿಂದಿನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಸಿದ್ದು ಪಾಟೀಲ್ರು ಇರ್ಬೋದು, ಅವರೆಲ್ಲರೂ ಬಹಳಷ್ಟು ಆಸಕ್ತಿಯಿಂದ ಇದು ಸಾಧ್ಯವಿದೆ, ದಿಸ್ ವಿ ವಿಲ್ ಬಿ ಏಬಲ್ ಟು ಡೂ, ನಾವು ಮಾಡ್ತೇವೆ ಸರ್, ನಮ್ಮ ಊರವರು ಇಷ್ಟು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ, ಎಲ್ಲರೂ ಮುಂದೆ ಬರ್ತಾ ಇದ್ದಾರೆ ಅಂಥೇಳಿ ನಮಗೆ ವಿಶ್ವಾಸವನ್ನು ಮೂಡಿಸಿದರು. ನನಗೂ ಆ ವಿಶ್ವಾಸ ತಕ್ಷಣ ಮೂಡ್ತು. ಕಾರಣ ಅಂದರೆ ಸುಮಾರು 1 ವರ್ಷಗಳ ಹಿಂದೆ ನಾವು ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಅಂತ ಒಂದು ಕಾರ್ಯಕ್ರಮವನ್ನು ತಗೊಂಡಿದ್ವಿ. ನಾವು ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಕಾರ್ಯಕ್ರಮದೊಳಗೆ ನಾವು 10 ಪಲ್ಲಕ್ಕಿಗಳನ್ನು ಮಾಡಿ ಆ 10 ಪಲ್ಲಕ್ಕಿಗೂ ಒಬ್ಬೊಬ್ಬರು ಮುಖಂಡರನ್ನು ಮಾಡಿದ್ವಿ. ಒಂದು ಪಲ್ಲಕ್ಕಿ ನನ್ನ ಹೆಗಲ ಮೇಲೆ ಇದ್ದರೆ, ಇನ್ನೊಂದು ಪಲ್ಲಕ್ಕಿ ಆ ಭಾಗದ ಶಾಸಕರಾದ CC ಪಾಟೀಲರು ಹೊತ್ಕೊಂಡು ಹೋಗ್ತಾಯಿದ್ರು, ಇನ್ನೊಬ್ಬರು ಸಿದ್ದು ಪಾಟೀಲರು ಒಂದು ಹೊತ್ಕೊಂಡು ಹೋಗ್ತಾಯಿದ್ರು, ಅಶೋಕ್ ಅವರು ಒಂದು ಹೊತ್ಕೊಂಡು ಹೋಗ್ತಾಯಿದ್ರು, ಜಿಲ್ಲಾಧಿಕಾರಿಗಳು ಒಂದು ಹೊತ್ಕೊಂಡು ಹೋಗ್ತಾಯಿದ್ರು, ನಮ್ಮ ಪ್ರವಾಸೋದ್ಯಮದ ಕಾರ್ಯದರ್ಶಿ ಒಂದು ತಗೊಂಡು ಹೋಗ್ತಾಯಿದ್ರು, ಅದರಂತೆ ನಮ್ಮ ಪುರಾತತ್ವ ಇಲಾಖೆಯ ಕಮಿಷನರ್ ಒಂದು ದೇವರಾಜ್ ಅವರೊಂದು ಹೊತ್ಕೊಂಡು ಹೋಗ್ತಾಯಿದ್ರು. ಅಂದರೆ 10 ಪಲ್ಲಕ್ಕಿಗಳನ್ನು ಹೊತ್ತು ನಾವು ಮನೆಗೆ ಹೋದ್ವಿ. ನಮ್ಮ ಅವತ್ತಿನ ಘೋಷವಾಕ್ಯ ಏನಿತ್ತು ಅಂದರೆ, ನಿಮ್ಮಲ್ಲಿರುವ ಪ್ರಾಚ್ಯಾವಶೇಷಗಳನ್ನು ಕೊಡಿ, ಅವುಗಳನ್ನು ಎಲ್ಲಾದರೂ ಒಂದು ಕಡೆ ನಾವು ಮ್ಯೂಸಿಯಂ ಮಾಡಿ ಇಡ್ತೇವೆ ಅಂಥೇಳಿ ನಾವು ಹೊರಟಾಗ ನಿಮಗೆ ಆಶ್ಚರ್ಯ ಆಗ್ಬೋದು. ನಮಗೆ ಭಾಳ ಜನ ಹೇಳಿದರು, ಯಾರು ಕೊಡ್ತಾರೆ, ಅವ್ರು ಕೊಟ್ಟರೆ ಆ ಭಯ ಇರುತ್ತೆ, ಈ ಭಯ ಇರುತ್ತೆ, ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಹೇಳಿದ್ರು. ಆದರೆ ನಾನು ಆ ಲಕ್ಕುಂಡಿ ಗ್ರಾಮದವ್ರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಬೇಕು. 1,000ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು
ನಮಗೆ ಅವತ್ತು ಪಲ್ಲಕ್ಕಿಯಲ್ಲಿ ಹಾಕಿ ಅಥವಾ ದೊಡ್ಡವಿದ್ದರೆ ಅವುಗಳನ್ನು ಸಾಗಿಸಿ, ಕೆಲವುಗಳನ್ನು JCBಯಿಂದನೇ ಸಾಗಾಣಿಕೆ ಮಾಡಿ, ಕೆಲವುಗಳನ್ನು ಟ್ರ್ಯಾಕ್ಟರ್ನಲ್ಲಿ ಸಾಗಾಣಿಕೆ ಮಾಡಿ 1,000 ಪ್ರಾಚ್ಯಾವಶೇಷಗಳು ಒಂದು ದಿವಸದಲ್ಲಿ ಸಂಗ್ರಹಿಸಲಾಗಿರ್ತಕ್ಕಂಥದ್ದು. ಅದು ಬಹುಶಃ ದಾಖಲೆ ದೇಶದಲ್ಲಿ ಮಾತ್ರವಲ್ಲ, ಜಗತ್ತಿನಲ್ಲಿ ವಿಶ್ವ ದಾಖಲೆ ಸರ್. ವಿಶ್ವ ದಾಖಲೆ ಅಂತ ವಿಶ್ವ ದಾಖಲೆ ಇದೆ ಆಕ್ಚುಲಿ. ಇದೇನ್ರಿಪ್ಪ ಅದು ಹೇಗೆ ಮಾಡ್ತಿದ್ರು ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಅಭಿಮಾನ ಆಗುತ್ತೆ. ಅವರು ಮನೆಯಲ್ಲಿ ಸುಮಾರು ವರ್ಷಗಳಿಂದ ಪೂಜೆ ಮಾಡೋದಕ್ಕೆ ಇಟ್ಟಿದ್ರು ಅವರು ಆ ಸುಂದರವಾಗಿರ್ತಕ್ಕಂಥ ಶಿಲ್ಪಕಲೆಯನ್ನ, ಆ ದೇವರ ಮೂರ್ತಿಯನ್ನ. ಆ ಮೂರ್ತಿಯನ್ನು ಅವರು ಹಾಲು ಹಾಕಿ ಅದನ್ನು ತೊಳೆದು ಪವಿತ್ರಗೊಳಿಸಿ ನೀರು ಹಾಕಿ ಅದಕ್ಕೆ ಅಭಿಷೇಕ ಮಾಡಿ ಅದನ್ನು ನಮ್ಮ ಪಲ್ಲಕ್ಕಿ ಒಳಗೆ ತಂದಿಟ್ಟರು. ಕೆಲವು ದೊಡ್ಡ ಇದ್ದದನ್ನು ನೇರವಾಗಿ ನಾವು ಯಾವ ಸ್ಥಳದಲ್ಲಿ ಸಂಗ್ರಹಿಸ್ತಾ ಇದ್ವಿ ಅಲ್ಲಿಗೆ ತೊಗೊಂಡು ಬಂದು ಕೊಟ್ಟರು. ಬರೇ ಇಂಥ ಕಲ್ಲುಗಳನ್ನು ಕೊಟ್ಟರು ಅಥವಾ ಉಪಯುಕ್ತ ಇದ್ದದನ್ನು ಯಾವುದು ಕೊಟ್ಟಿಲ್ಲ ಅಂತಲ್ಲ. ಅಲ್ಲಿ ಕೆಲವರು ಮುತ್ತು, ಹವಳ, ರತ್ನ, ನಾಣ್ಯ ಇವುಗಳನ್ನು ನಮಗೆ ಕೊಟ್ಟರು, ಬಗಿಸಿಗಟ್ಟಲೆ ಕೊಟ್ಟರು. ಕೆಲವು ಪ್ರಾಚೀನ ಅವಶೇಷಗಳಂತಂದರೆ ಈ ಕಲ್ಲಿನ ಆಯುಧಗಳಿದ್ವಲ್ಲ, ಆಯುಧಗಳನ್ನು ತಂದು ಕೊಟ್ಟರು. ಅಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ವಿವರವಾಗಿ ಅಂದರೆ, ಇದು ಆ ಊರಿನ ಜನರು ಇತಿಹಾಸದ ಬಗ್ಗೆ ಹೊಂದಿರತಕ್ಕಂಥ ಗೌರವ, ಪರಂಪರೆಯ ಬಗ್ಗೆ ಹೊಂದಿರತಕ್ಕಂಥ ಅಭಿಮಾನ, ನಮ್ಮತನ ಅನ್ನೋದನ್ನು ಏನು ಗಮನಿಸ್ಕೊಳ್ತಾ ಇದ್ದಾರೆ. ಆ ಎಲ್ಲ ಕಾರಣಗಳಿಗಾಗಿ ಈ ವಿವರಗಳನ್ನು ಹೇಳಿದೆ. ನನಗೆ ಭಾಳ ಸಂತೋಷ ಆಗುತ್ತೆ. ಅದು ಅಲ್ಲಿಗೆ ನಿಲ್ಲಲಿಲ್ಲ. ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಕಾರ್ಯ ಅವತ್ತು ಪ್ರಾರಂಭ ಆಯಿತು. ಇವತ್ತು ರೈತ ನಮ್ಮನ್ನು ಅವನು ಹೊಲಕ್ಕೆ ಕರ್ಕೊಂಡು ಹೋಗ್ತಾನೆ. ಇದು ಯಾವುದೋ ಒಂದು ಕಾಲದಲ್ಲಿ ನಮ್ಮ ಹೊಳಗಟ್ಟಿಯಲ್ಲಿ ಈ ಅವಶೇಷ ಬಂದಿದೆ, ಇದನ್ನು ನಾವು ತಂದಿಟ್ಟಿದ್ದಾರೆ ಯಾರೋ, ಇದನ್ನು ತೊಗೊಂಡು ಹೋಗ್ರಿ. ಇಲ್ಲಿ ನಮ್ಮ ಹೊಲದಲ್ಲಿ ಇಲ್ಲಿ ಹತ್ತಿದೆ, ಈ ಕಲ್ಲು ಹತ್ತಾವು, ಇಲ್ಲಿ ಏನೋ ಇರಬೇಕು, ಇಲ್ಲಿ ತೆಗೆದು ನೋಡ್ರಿ ಇಲ್ಲದ ಅಂಥೇಳಿ ಹೇಳುವಂಥದ್ದು. ಅಲ್ಲಲ್ಲಿ ಶಾಸನಗಳು ಸಿಕ್ಕು, ಹಲವಾರು ಶಾಸನಗಳನ್ನು ಅವತ್ತು ನಾವು ಪ್ರಾಚ್ಯಾವಶೇಷಗಳ ಅನ್ವೇಷಣೆ ದಿವಸ ಪಡೆಯೋದಕ್ಕೆ. ಅಂದ್ರೆ ಇವೆಲ್ಲ ಇವಾಗ ಹೊಸದಾಗಿ ಅಂದ್ರೆ ಅಪ್ರಕಟಿತ ಶಾಸನಗಳು ಮತ್ತೆ ಅಪ್ರಕಟಿತ ಶಾಸನಗಳು ಸಿಕ್ಕು. ಯಾಕಂದ್ರೆ ನಾವು ಇದುವರೆಗೂ ರನ್ನನ ಕೊನೆ ಶಾಸನ ಸಿಕ್ಕಿರೋದೆ ನಮಗೆ ಲಕ್ಕುಂಡಿಯಲ್ಲಿ. ಸೊ ಇದೇ ಒಂದು ಹೈಯೆಸ್ಟ್ ಇದು ಅಂತ ಅನ್ಕೊಂಡು. ಇಲ್ಲ ಇಲ್ಲ, ಇವಾಗ ತಾವು ಹೇಳ್ತಿರೋದು ಕೇಳಿದ್ರೆ ಸಾಕಷ್ಟು ಶಾಸನಗಳು ಸಿಕ್ಕಿವೆ. ಅವುಗಳ ಬಗ್ಗೆ ಅಧ್ಯಯನ ಪ್ರಾರಂಭ ಆಗಿದೆ. ಅದರ ಜೊತೆಗೇನೆ ಪ್ರತಿ ದಿವಸ ಶಾಸನಗಳು ಬರ್ತಾ ಇವೆ. ಈಗ ನಾನು ನಿಮಗೆ ಹೇಳಿದೆ, ಪ್ರಾಚ್ಯಾವಶೇಷಗಳು ಯಾವ ಮಟ್ಟದಲ್ಲಿ ನಮಗೆ ಲಭ್ಯ ಆಗ್ತಾ ಇದ್ದಾವೆ. ನಾವು 5 ಗುಡಿ, 5 ಬಾವಿ ಇವುಗಳನ್ನು ಇದು ಒಂದು ತಮ್ಮದು ಟಾರ್ಗೆಟ್ ಇತ್ತಲ್ವಾ ಸರ್? ಈಗ ಅನ್ಕೊಂಡಿದ್ರಿ 5 ಗುಡಿ 5 ಬಾವಿ ನಮ್ಮ ಟಾರ್ಗೆಟ್ ಇತ್ತು. ಅದನ್ನ ಸರ್ ಇದು ಈ 5 ಗುಡಿ 5 ಬಾವಿ ಇದು ಇವಾಗ ನಾವು ಜನವರಿ 16ರಿಂದ ಪ್ರಾರಂಭಿಸಿರೋ ಉತ್ಖನನದ ಅಥವಾ ಜನವರಿ 26ನೇ ತಾರೀಕಿಗೆ ನಾನು 5 ಗುಡಿ 5 ಬಾವಿಯ ಅನಾವರಣ ಮಾಡುವ ಕಾರ್ಯಕ್ರಮ ಮಾರ್ಚದೊಳಗಾಗಿ ಪೂರ್ಣಗೊಳಿಸ್ತೇವೆ ಅಂತೇಳಿ ನಾನು ಘೋಷಣೆ ಮಾಡಿದೆ. ಅದರ ಪ್ರಕ್ರಿಯೆ ಇದೆಲ್ಲ. ಇದಕ್ಕಿಂತ ಹಿಂದೆ ಉತ್ಖನನ ಮಾಡೋದ್ರ ಸಲುವಾಗಿ ಲಕ್ಕುಂಡಿ ಉತ್ಖನನ ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಅತ್ಯಂತ ಸತ್ವಯುತ ಭೂಮಿ. ಅಲ್ಲಿ ನಾವು ಈಗಾಗಲೇ ಉತ್ಖನನವನ್ನು ಪ್ರಾರಂಭ ಮಾಡಿದ್ದೀವಿ. ಈಗ 4-5 ತಿಂಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆಸಿ ಅಲ್ಲಿ ಉತ್ಖನನಕ್ಕೆ ಚಾಲನೆ ಕೊಡಿಸಿದ್ರು. ಆದರೆ ಅವಾಗೆಲ್ಲ ಸ್ವಲ್ಪ ಮಳೆ ಬರ್ತಾಯಿತ್ತು. ತಜ್ಞರು ವಿದ್ವಾಂಸರು ಈಗ ಮಾಡಬೇಡಿ, ಇದು ಸ್ವಲ್ಪ ಎಲ್ಲ ಮಳೆ ಹೊರಪಾದ್ಮೇಲೆ ಮಳೆ ಇಲ್ಲದ ಸಂದರ್ಭದಲ್ಲಿ ಮಾಡಬೇಕು ಅಂಥೇಳಿ ಅವರ ಮಾರ್ಗದರ್ಶನ ಇತ್ತು. ಆ ಮಾರ್ಗದರ್ಶನದ ಪ್ರಕಾರ ಜನವರಿ 16ನೇ ತಾರೀಕಿಗೆ ನಾವು ಉತ್ಖನನವನ್ನು ಭಾಳಷ್ಟು ವೇಗವಾಗಿ ಪ್ರಾರಂಭ ಮಾಡಿದ್ದೀವಿ. ಉತ್ಖನನ ನಡೆದ ಜಾಗದೊಳಗೂ ಸಹಿತ ಹಲವಾರು ಪ್ರಾಚ್ಯಾವಶೇಷಗಳು ಸಿಕ್ಕಿವೆ. ಅತ್ಯಂತ ಮಹತ್ವದ ಕೆಲವು ಅಂಶಗಳು ಸಹಿತ ಬೆಳಕಿಗೆ ಬಂದಿವೆ. ಇದಾದಮೇಲೆ ನಮ್ಮ
ಈ 5 ಗುಡಿ 5 ಬಾವಿಯನ್ನು ನಾವು ಗುರುತಿಸಿ ಅವನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಹಚ್ಚಿ ಈಗಾಗಲೇ ಒಂದು 5-6 ದಿವಸ ಆಯಿತು ಈಗಾಗಲೇ. ಇಷ್ಟರ ಅವಧಿಯೊಳಗೆ ನೀವು ಅದ್ಭುತವನ್ನು ಕಾಣ್ಬೋದು. ಏನೂ ಕಾಣದೇ ಇದ್ದಂಥ ಮುಚ್ಚಿ ಹೋಗಿರ್ತಕ್ಕಂಥ ಗುಡಿ ಇವತ್ತು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನೀವು ಗುರುತು ಹಚ್ಚಲೇ ಗುರುತು ಹಚ್ಚೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲೆಲ್ಲಿ ಬಾವಿ ಇರುತ್ತೀರಿ ಅಂತೇಳಿ ನೀವೇನೋ ಕಂಟಿ ಪಂಟಿ ಗುಡ ಪಡ ನೋಡ್ತಿದ್ರಿ. ಅವ್ರಿಗೆ ಆಶ್ಚರ್ಯನೋಗೆ ಇವತ್ತು ಬಾವಿ ಅಲ್ಲೇ ಅನಾವರಣ ಆಗಿದೆ. ಈ ನಾವೇನು ಗಂಭೀರವಾಗಿ ಕೆಲಸ ಮಾಡ್ತಾಯಿದ್ವಿ, ಆ ಊರಿನ ಯುವಕರನ್ನ ಮೊದಲು ಮಾಡಿ, ಹಿರಿಯರನ್ನು ಮೊದಲು ಮಾಡಿ, ಅವರೆಲ್ಲ ನಮಗೆ ಬಂದು ಗೌಡ್ರ ಅಲ್ಲೊಂದು ಗುಡಿ ಐತ್ರಿ, ಇಲ್ಲೊಂದು ಬಾವಿ ಐತ್ರಿ ಅಂಥೇಳಿ ನಮ್ಮನ್ನು ಆ ಕೋಟೆ ಗೋಡಿ ಸುತ್ತ ಅಡ್ಡಾಡ್ಸ್ಕೊತ ಹೋಗ್ತಾ ಇರೋದು, ಅವರ ಹೊಲದಲ್ಲಿ ಕರ್ಕೊಂಡು ಹೋಗೋದು. ಇವತ್ತು ನಾವು ನಿರ್ಣಯ ಮಾಡಿದ್ದೇವೆ, ಮಾರ್ಚ್ದೊಳಗಾಗಿ ಕೆಲಸ ಎಲ್ಲ ಪೂರ್ಣ ಆಗ್ತದೆ. 5 ಗುಡಿ 5 ಬಾವಿ ಅನಾವರಣ ಆಗಿ ಅವುಗಳು ರಿಪೇರಿ ಸಹಿತ ಪ್ರಾರಂಭ ಆಗಿ ಒಂದು ಸ್ವರೂಪ ಬಂದಿರ್ತದೆ. ಆ ಊರಿನವರೇ ನಮಗೆ ಒಂದು ರೀತಿ ಮಾರ್ಗದರ್ಶನ ಮಾಡ್ತಾಯಿದ್ದಾರೆ. ಈ ಮಾರ್ಚ್ ಮುಗಿಯೋದ್ರೊಳಗೆ ಆಗಲಿ, ಮಾರ್ಚ್ ಮುಗಿದ ಕೂಡಲೇ ಆಗಲಿ, ಯುಗಾದಿ ವೇಳೆಗೆ ಬಹುಶಃ ಯುಗಾದಿ ಹೊತ್ತಿಗೆ 10 ಗುಡಿ 10 ಬಾವಿ, 10 ದೇಗುಲ 10 ಬಾವಿ ಅವುಗಳನ್ನು ಅನಾವರಣ ಮಾಡುವಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ನನಗೂ ಒಂದು ರೀತಿ ಹುರುಪು ಬರ್ತಾಯಿದೆ, ಒಂದು ರೀತಿ ಸಂತೋಷ ಆಗ್ತಾಯಿದೆ. ನಾವು ಈ ಕೆಲಸ ಮಾಡಬೇಕು ಅಂದರೆ ನಾವೇನು 101 ಗುಡಿ 101 ಬಾವಿ ಇವುಗಳನ್ನು ಅನಾವರಣ ಮಾಡಬೇಕು ಅನ್ನುವಂಥ ನಮ್ಮ ಪ್ರಯತ್ನ ಏನಿದೆ, ಈ ಪ್ರಯತ್ನದ ಹಾದಿ ಭಾಳ ಸುಗಮ ಏನಲ್ಲ ಖರೆ, ಆದರೆ ಅದು ಮಾಡಲು ಸಾಧ್ಯ. ಅದು ಆಗೋ ಹಾಗೆ ಮಾಡೋದಕ್ಕೆ ನಾವೆಲ್ಲ ರಾಜ್ಯ ಸರ್ಕಾರದವರು ನಿರ್ಣಯಿಸಿದ್ದೇವೆ. ಈಗಾಗಲೇ 16 ಹೊಸ ಗುಡಿಗಳನ್ನು ಹಾಗೂ ಬಾವಿಗಳನ್ನು, ಅದರಲ್ಲಿ 13 ಗುಡಿ 3 ಬಾವಿಗಳನ್ನು ರಕ್ಷಿತ ಸ್ಮಾರಕಗಳನ್ನಾಗಿ ಘೋಷಣೆ ಮಾಡಿದ್ದೇವೆ. ಅಂದ್ರೆ ಅದು ಯಾವಾಗ ಆಗಿರೋದು ಸರ್? ಅದು ಜನವರಿಯಲ್ಲಿ ಅಥವಾ ಜನವರಿಯಲ್ಲಿ ಆಗಿರೋದು. ಡಿಸೆಂಬರ್ 10 ನಂತರ ಜನವರಿ 16 ಒಳಗಾಗಿ ಆಗಿರುವಂಥದ್ದು. ನಾನು ನಿಮ್ಗೆ ಆ ನೋಟಿಫಿಕೇಷನ್ ಕೊಡ್ತೀನಿ. ಅವುಗಳನ್ನು ರಕ್ಷಿತ ಸ್ಮಾರಕಗಳನ್ನಾಗಿ ಮಾಡಿದ್ದೇವೆ. ಬಹುಶಃ ಯುಗಾದಿ ಹೊತ್ತಿಗೆ ನಾವು ಮತ್ತೆ 10 ದೇವಾಲಯ ಹಾಗೂ ಬಾವಿಗಳನ್ನು ರಕ್ಷಿತ ಸ್ಮಾರಕಗಳನ್ನಾಗಿ ಘೋಷಣೆ ಮಾಡಬೇಕು ಅಂತೇಳಿ ಸರ್ಕಾರ ಚಿಂತನೆ ಮಾಡಿದೆ. ಆ ದಿಸೆಯೊಳಗೆ ನಾನು ಈಗಾಗಲೇ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದೇನೆ. ನಾವು ಈ ಮಾರ್ಚ್ ಮುಗಿದ ತಕ್ಷಣ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಈ ದೇವಸ್ಥಾನಗಳನ್ನು ಅನಾವರಣ ಮಾಡ್ತಕ್ಕಂಥದ್ದು ಹಾಗೂ ಉತ್ಖನನ ಕಾರ್ಯವನ್ನು ನಾವು ತೀವ್ರ ಮಾಡ್ತಕ್ಕಂಥ ಕೆಲಸ ಹಮ್ಮಿಕೋತೀವಿ. ಈ ಲಕ್ಕುಂಡಿ ಭಾಳ ದೊಡ್ಡ ಇತಿಹಾಸ ಹೊಂದಿದೆ. ಈ ಲಕ್ಕುಂಡಿಯನ್ನು ನಾವು ಬರೀ ದೇವಸ್ಥಾನಗಳು ಬಾವಿಗಳು ಅಂತ ಲೆಕ್ಕ ಹಾಕೋಂಗಿಲ್ಲ. ಈಗ ತಾವೇ ಮೊನ್ನೆ ನಿಮ್ಮದು ನಾನು ಒಂದು ವಿಡಿಯೋ ಸ್ಟೋರಿ ನೋಡ್ತಾ ಇದ್ದೆ. DK ಹೆಬ್ಸೂರ್ ಗುರುಗಳ ಆ ಪ್ರಯತ್ನ, ಅವರು ಮಾಡಿರ್ತಕ್ಕಂಥ ಕೆಲವು ಸಾಧನೆ, ಆ ಸಾಧನೆ ಪ್ರಯತ್ನಕ್ಕಿಂತ ಅವರ ತ್ಯಾಗ ನಮ್ಮ ಮನುಷ್ಯನ ಮನಸ್ಸಿನೊಳಗೆ ಪೊಸೆಷನ್ ಅಂತ ಏನಂತೀವಿ, ಹಿಡಿದು ಇಟ್ಕೊಳ್ಳುವಂಥದ್ದು ಏನಂತೀವಿ, ಅದು ನಂದ ಅಂತೇಳಿ ಇಟ್ಕೊಳ್ಳುವಂಥದ್ದು ಏನಿರ್ತದೆ ಅದು ಭಾಳ ಇರ್ತದೆ. ಸಹಜವಾಗಿರುವಂಥ ಸ್ವಭಾವ ಮನುಷ್ಯನದು. ಅದನ್ನೆಲ್ಲ ಮೀರಿ ಬಂಗಾರನ್ನು, ವಜ್ರನ್ನು, ಹವಳನ್ನು, ಮುತ್ತನ್ನು, ರತ್ನವನ್ನು ಇವನ್ನೆಲ್ಲವೂ ಸಹಿತ
ಅವರು ಹೆಬ್ಸೂರ್ ಮಾಸ್ತರು ಏನಿಲ್ಲಂದ್ರೂ ಒಂದು 30-40 kg ಅಷ್ಟು ಇದು. ಹೌದು ಸರ್. ಅದನ್ನು ನನ್ನ ತಂದೆಯವರು KH ಪಾಟೀಲ್ರ ಹತ್ರ ಹೆಬ್ಸೂರ್ ಮಾಸ್ತರು ಒಮ್ಮೆಲ್ಲ 2-3 ಬಾರಿ ತೊಗೊಂಡು ಬಂದರು. ಅವನ್ನೆಲ್ಲ ತೋರಿಸಿದ್ರು. ಏನು ಮಾಡೋದು ಮಾಸ್ತರಿಂದ, ಇದನ್ನೊಂದು ಮ್ಯೂಸಿಯಂ ಮಾಡಿ ಆ ಮ್ಯೂಸಿಯಮ್ದಾಗ ಇಡಿಸ್ಬೇಕು ನೋಡ್ರಿ. ಇಲ್ಲ, ಇದು ನೀನು ಜೀವನದ ದೊಡ್ಡ ಕೆಲಸ ಇದು ನಿಮ್ಮದು. ನೀವು ಮಾಡಿದ್ದು ಮಾಸ್ತರ ನಿಮಗಷ್ಟ ಗೊತ್ತಾಗಂಗಿಲ್ಲ ಅದು ಎಷ್ಟು ದೊಡ್ಡ ಕೆಲಸ ಅಂಥೇಳಿ. ಇದು ಬಹಳ ದೊಡ್ಡ ಕೆಲಸ ನೀವು ಮಾಡಿರೋದು. ನಿಮಗೆ ಸೂಕ್ತವಾಗಿರ್ತಕ್ಕಂಥ ಗೌರವ ನಾವು ಸಮಾಜ ಸಲ್ಲಿಸಬೇಕು. ಅದಕ್ಕೆ ನಿಮ್ಮ ಮನಸ್ಸಿನಾಗೂ ಐತಿ, ಇದು ದೇಶದ ಪ್ರಧಾನಮಂತ್ರಿ ಇದನ್ನು ತಗೋಬೇಕು ಅಂಥೇಳಿ. ನಾನು ಇಂದಿರಾ ಗಾಂಧಿ ಅವ್ರಿಗೆ ಟೈಮ್ ಫಿಕ್ಸ್ ಮಾಡಿಸ್ತೀನಿ, ನೀವು ಅಲ್ಲೇ ಹೋಗಿ ಇಂದಿರಾ ಗಾಂಧಿ ಕೈಯಾಗ ಕೊಡಿರಂತ. ಇದನ್ನು ರಾಷ್ಟ್ರದ ಮ್ಯೂಸಿಯಮ್ನೊಳಗೆ ಇಳಿಸೋದಕ್ಕೆ ಪ್ರಯತ್ನ ಮಾಡೋದು ಅಂಥೇಳಿ KH ಪಾಟೀಲರು ಹೆಬ್ಸೂರು ಗುರುಗಳು ಮಾತನಾಡಿದರು. ಆ ಮಾತು ಮುಂದೆ ಕೃತಿಯಾಗಿ ಸರ್ ಅವರು DR ಪಾಟೀಲ್ ಸರ್ ಕೈಗೆ 1,000 ರೂಪಾಯಿ ಕೊಟ್ಟು ಮನೆಗೆ ಕಳಿಸಿರ್ತಾರಂತೆ ಸರ್, ಖರ್ಚಿಗೆಲ್ಲ ಬೇಕಾಗುತ್ತೆ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಆಮೇಲೆ ಸಂಸದ ಅವಾಗ ಲಕ್ಕಪ್ಪ ಅವರು ಅವರಿಗೊಂದು ಪತ್ರ ಕೊಡ್ತಾರಂತೆ, ಲಕ್ಕಪ್ಪ ಅವ್ರ ಕೊಟ್ಟು ಉಳಿಬೇಕದಕ್ಕೆ ವ್ಯವಸ್ಥೆ, ರೈಲ್ವೆ ಟಿಕೆಟ್ ಎಲ್ಲ KH ಪಾಟೀಲ್ ಸರ್ ಮಾಡಿದ್ರು. ನಿಮ್ಮ ಮನೆಯೊಳಗೆ ಇರ್ತಾರೆ ಹೆಬ್ಸೂರವರು, ನನಗೆ ಭಾಳ ಬೇಕಾದವರು, ದೊಡ್ಡ ಕೆಲಸಕ್ಕೆ ಬಂದಾರವರು, ನೀವೆಲ್ಲ ಅನುಕೂಲ ಮಾಡಬೇಕು ಅಂಥೇಳಿ ಲಕ್ಕಪ್ಪ ಅವ್ರಿಗೆ ಪತ್ರ ಕೊಟ್ಟು ಕಳಿಸ್ತಾರೆ. ಹೆಬ್ಸೂರ್ ಮಾಸ್ತರ್ ಹೋಗಿ ಅಲ್ಲೆಲ್ಲ ಇಂದಿರಾ ಗಾಂಧಿಯವ್ರನ್ನ ಭೇಟಿಯಾಗಿ ಭಾಳ ದೊಡ್ಡದಾಗಿರ್ತಕ್ಕಂಥ ಆ ಘಟನೆ ಅವತ್ತಿನ ಮಟ್ಟಕ್ಕೆ ಲಕ್ಕುಂಡಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿಗೆ ಲಕ್ಕುಂಡಿಯನ್ನು ಪರಿಚಯಿಸಿದವರು ಮಾನ್ಯ ಹೆಬ್ಸೂರ್ ಮಾಸ್ತರು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಅತ್ಯಂತ ಧನ್ಯತಾಭಾವದಿಂದ ಅವ್ರನ್ನ ನೆನಪಿಸ್ಕೊಳ್ಬೇಕಾಗಿದೆ. ಅವ್ರಿಗೆ ಆ ದಿಸೆಯೊಳಗೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಗೌರವ. ಇವತ್ತೇನು ಲಕ್ಕುಂಡಿ ಉತ್ಖನನ ನಡೆದಿದೆ, ಪ್ರಾಚ್ಯಾವಶೇಷಗಳ ಅನ್ವೇಷಣೆ ನಡೆದಿದೆ, 101 ಗುಡಿಗಳ ಹುಡುಕಾಟ, 101 ಬಾವಿಗಳ ಹುಡುಕಾಟ ನಡೆದಿದೆ. ಇದು ಹೆಬ್ಸೂರ್ ಮಾಸ್ತರ್ ಆತ್ಮಕ್ಕೆ ಸಂಪೂರ್ಣ ಶಾಂತಿ ತರ್ತದ ಅಂಥೇಳಿ ನಾನು ಭಾವಿಸ್ಕೊತೇನೆ. ಸಮಾಧಾನ, ತೃಪ್ತಿ ಎಲ್ಲ ಸಿಗುತ್ತೆ ನೋಡಿ. ಲಕ್ಕುಂಡಿ ಇಲ್ಲಿ ಆಶ್ಚರ್ಯಕರವಾಗಿರ್ತಕ್ಕಂಥ ಹಲವಾರು ವಿಷಯವು. ಹಳ್ಳಿಯೊಳಗೆ ನಾವು ಕಟ್ಟಿ ಮೇಲೆ ಕೂಡ ಮಾತಾಡುವಾಗ, ಹರಟಿಯಲ್ಲಿ ಹೇಳುವಾಗ ಜನರಿಗೆ ಕೆಲವ್ರಿಗೆ ವಿಶ್ವಾಸ ಆಗುತ್ತೆ, ಕೆಲವ್ರಿಗೆ ವಿಶ್ವಾಸ ಆಗೋದಿಲ್ಲ. ಕೆಲವರು ಲಘುವಾಗಿ ತೆಗೆದುಕೊಳ್ತಾರೆ, ಕೆಲವರು ಗಂಭೀರವಾಗಿ ತೆಗೆದುಕೊಂಡು ವಿಚಾರ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರತಿ ಮಳೆಗೆ ಆ ಊರೊಳಗೆ ಬಂಗಾರ ಸಿಗ್ತಿತ್ತು, ಮುತ್ತು ಸಿಗ್ತಿದ್ದು, ಹವಳ ಸಿಗ್ತಿದ್ದು, ರತ್ನ ಸಿಗ್ತಿದ್ದು, ಆಶ್ಚರ್ಯಕರವಾಗಿರ್ತಕ್ಕಂಥ ವಸ್ತುಗಳು ಸಿಗ್ತಿದ್ದು. ಪ್ರತಿ ಮಳೆಗೆ ಆ ಊರ ರಸ್ತೆಯೊಳಗೆ ಇವು ಸಿಗ್ತಿದ್ವು. ಅಂದರೆ ಅವತ್ತಿನ ಕಾಲದೊಳಗೆ ಲಕ್ಕುಂಡಿ ತನ್ನ ಗತವೈಭವ ಏನು ಹೊಂದಿತ್ತು, ತನ್ನ ವೈಭವನ್ನೇನು ಹೊಂದಿತ್ತು, ಅವತ್ತಿನ ಸಂದರ್ಭದೊಳಗೆ ಯಾವ ಶ್ರೀಮಂತಿಕೆಯೊಳಗೆ ಇದ್ದಿರ್ಬೋದು. ನಾವು ಹಂಪಿದು ಕೇಳ್ತೀವಿ, ರತ್ನ ಮುತ್ತು ರತ್ನಗಳನ್ನು ಪಾವನಿಂದ ಅಳತೆ ಮಾಡ್ತಿದ್ರು. ಸರ್ ಎಲ್ರಿಗೂ ಇದೇ ಪ್ರಶ್ನೆ ಮೂಡುತ್ತೆ ಸರ್. ಅಂದರೆ ಹಂಪಿಯೊಳಗೆ ಮುತ್ತು ರತ್ನ ಪಾವು ಪಡಿ ಹಿಂಗೆ ಅಳತೆ ಮಾಡ್ತಿದ್ರು ಅಂತಿತ್ತಲ್ಲ. ಇವೆಲ್ಲ ಇಷ್ಟು ಇಲ್ಲಿ ಬಿದ್ದಾವು ಅಂದರೆ ಇವೆಲ್ಲ ಆ ವ್ಯವಹಾರ ಅಥವಾ ಆ ರೀತಿಯಾಗಿರ್ತಕ್ಕಂಥ ಕೆಲಸ ಇಲ್ಲಿ ನಡೆದಿದೆ ಅಂತಲೇ ಅರ್ಥ. ಅಷ್ಟೇ ಅಲ್ಲ, ಇವತ್ತು ಈ ಲಕ್ಕುಂಡಿಯೊಳಗೆ ಮಿಂಟಿತ್ತು, ನಾವು ಅದಕ್ಕೆ ಟಂಕಸಾಲೆ ಅಂತೇಳಿ ಟಂಕಸಾಲೆ ಇತ್ತು. ಆ ಟಂಕಸಾಲೆ ಇದೆ ಅಂದರೆ ದೊಡ್ಡ ಪ್ರಮಾಣದೊಳಗೆ ಬಂಗಾರ ಅಲ್ಲಿ ಬರ್ತಿತ್ತು, ಹೋಗ್ತಿತ್ತು, ಅಲ್ಲಿ ನಾಣ್ಯ ತಯಾರಾಗಿ ಹೋಗ್ತಿದ್ವು. ಟಂಕಸಾಲೆ ಇದೆ ಅಂದರೆ ಅದೆಲ್ಲೋ ರಾಜನ ಅತ್ಯಂತ ಸಮೀಪದ ಪ್ರದೇಶದೊಳಗಿನ, ರಾಜನ ಅಲ್ಲೆಲ್ಲ ಸಮೀಪ ಇದ್ದಲ್ಲೇ ಆ ಟಂಕಸಾಲೆಯನ್ನು ಇಟ್ಟಿರ್ತಿದ್ರು. ಅಷ್ಟು ಮಹತ್ವದ
ಇತಿಹಾಸವುಳ್ಳಂಥ ಈ ಒಂದು ಪ್ರದೇಶ. ಇಲ್ಲಿ ಬಂಗಾರಕ್ಕಿಂತ ಹೆಚ್ಚು, ಮುತ್ತು ರತ್ನಕ್ಕಿಂತ ಹೆಚ್ಚು ಅಲ್ಲೇನು ಶಿಲ್ಪಕಲೆ ಇದೆ, ಹೌದು ಸರ್. ಆ ಶಿಲ್ಪಕಲೆ ಬಹಳಷ್ಟು ಮಹತ್ವದ್ದು. ಅದು ಒಂದು ಅದ್ಭುತವಾಗಿರ್ತಕ್ಕಂಥದ್ದು. ದುರ್ದೈವ ಅಂದರೆ ಗೊತ್ತಿಲ್ಲ, ಯಾರಿಗೆ ಅನ್ನಬೇಕು ಅಂತ ಹೇಳಕ್ಕೆ ಬರೋದಿಲ್ಲ. ಅದು ಯಾಕೆ ಆಯಿತು ಅನ್ನೋದನ್ನು ಇನ್ನೂ ಇತಿಹಾಸ ತನ್ನ ಗರ್ಭದಲ್ಲಿ ಇಟ್ಕೊಂಡಿದೆ, ಅದನ್ನು ಹೊರಗೆ ಬಿಡಬೇಕು, ಅವಾಗ ಗೊತ್ತಾಗುತ್ತೆ. ನಮ್ಮ ಪ್ರಾಚ್ಯಾವಶೇಷಗಳು ಏನು ಅದಾವು, ಅವು ಎಲ್ಲೆಲ್ಲಿ ಇದ್ದವು ಅಂಥೇಳಿ ನಾನು ಹೇಳಿದೆ ಅಂದರೆ ಒಂದು ರೀತಿ ನನಗೂ ನೋವಾಗುತ್ತೆ ಅದನ್ನ ಹೇಳುವಾಗ. ಸಾಕಷ್ಟು ಪ್ರಮಾಣದ ಮಹತ್ವದ ಪ್ರಾಚ್ಯಾವಶೇಷಗಳು ನಮ್ಮ ರೈತಾಪಿ ಕುಟುಂಬಗಳು ನಾವೆಲ್ಲ ಅಲ್ಲೆಲ್ಲ ಒಂದು ಕಡೆ ತಿಪ್ಪಿಯೊಳಗೆ ಬಿದ್ದಿದ್ದು, ಕಣದಾಗ ಬಿದ್ದಿದ್ದು, ನಾವೇನು ಮೇವಿನ ಬಣವಿ ಓಡ್ತಿದ್ವಿ ಆ ಮೇವಿನ ಬಣವಿ ಕೆಳಗಿದ್ವು, ಆಮೇಲೆ ಕಟ್ಟಿ ಕೆಳಗಿದ್ವು, ಆಮೇಲೆ ನಮ್ಮ ಏನು ಅಡಿಗಲ್ಲು ಹಾಕ್ತೀವಿ ಆ ಅಡಿಗಲ್ಲು ಕೆಳಗಿದ್ವು. ನಿಮಗೆ ಈಗ ಆಶ್ಚರ್ಯ ಆಗ್ಬೋದು, ಇವತ್ತೂ ಯಾವ ಹೊಲಕ್ಕೆ ಹೋಗ್ತೀರ ಅಲ್ಲಿ ನಿಮಗೊಂದು ಪ್ರಾಚ್ಯಾವಶೇಷ ಸಿಗುತ್ತೆ. ಈಗ ನಾನು ನಿಮ್ಗೆ ಆಗಲೇ ಫೋನ್ಯಾಗ ಮಾತಾಡ್ಬೋದು, ನೀವು ಗಮನಿಸಿದ್ರಿ. ನಿನ್ನೆ ಒಂದು ದೇವಸ್ಥಾನ ನಮಗೆ ಗೋಚರ ಆಗಿದೆ, ಸಿಕ್ಕಿದೆ. ಅಂದರೆ ದೇವಸ್ಥಾನವೇ ನಮಗೆ ಸಿಗುವಂಥದ್ದು. ಆದರೆ ಎಂಥ ಸ್ಥಳ ಇರ್ಬೋದು ಅದು ಊಹಿಸ್ಕೊಳ್ಳೋದು ಕಠಿಣ ಆಗ್ತದೆ. ಆದರೆ ಇದು ಸತ್ಯ. ಈ ಸತ್ಯವನ್ನು ಜಗತ್ತಿಗೆ ತೋರಿಸ್ಬೇಕು. ನಮ್ಮ ಲಕ್ಕುಂಡಿ ವಿಶ್ವ ಪಾರಂಪರಿಕ ಸ್ಥಳ ಆಗಬೇಕು. ಯುನೆಸ್ಕೋದವರು ಏನು ಗುರುತಿಸ್ತಾರೆ, ಜಗತ್ತಿನೊಳಗೆ ಅತ್ಯಂತ ಮಹತ್ವದ ಐತಿಹಾಸಿಕ ಸ್ಥಳಗಳನ್ನು, ಪರಂಪರೆ ಹೊಂದಿರತಕ್ಕಂಥ ಸ್ಥಳಗಳನ್ನು ವಿಶ್ವ ಪಾರಂಪರಿಕ ಸ್ಥಳವನ್ನಾಗಿ ಗುರುತಿಸ್ತಾರೆ. ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತೇನಂತೀವಿ. ಆ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗೋದಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಒಂದು ಸ್ಥಳ. ಅದನ್ನು ವಿಶ್ವ ಪಾರಂಪರಿಕ ಸ್ಥಳವನ್ನಾಗಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಎಲ್ಲ ತನ್ನ ಹೆಜ್ಜೆಗಳನ್ನು ಇರಿಸಿದೆ, ತನ್ನ ಚಿಂತನೆಯನ್ನು ಮಾಡಿದೆ. ಏನೇನು ಆ್ಯಕ್ಷನ್ ಪ್ಲ್ಯಾನ್ ಅಂತೇನಂತೇವೆ ನಾವು, ಕ್ರಿಯಾಪಟ್ಟಿ ಈಗಾಗಲೇ ತಯಾರು ಮಾಡಿದ್ದೇವೆ. ಅದನ್ನು ಮಾಡುವತ್ತ ನಮ್ಮ ಪ್ರಯತ್ನ ಪ್ರಾರಂಭ ಆಗಿದೆ. ಸಮಸ್ಯೆ ಇಲ್ಲವೇ ಇಲ್ಲ ಅಂತಿಲ್ಲ, ಸವಾಲುಗಳು ಇಲ್ಲವೇ ಇಲ್ಲ ಅಂತ ಇಲ್ಲ. ಆದರೆ ಎಲ್ಲ ಸಮಸ್ಯೆಗಳನ್ನು, ಸವಾಲುಗಳನ್ನು ಭಾಳ ನೀರಿನಲ್ಲಿ ಕಲ್ಲೆತ್ತುವಾಗ ಎಷ್ಟು ಹಗುರಿರ್ತದೋ ಹಾಗೆ ಅಲ್ಲಿ ಸನ್ನಿವೇಶ ವಾತಾವರಣ ಇದೆ. ಆ ಊರವರ ಸಹಕರಿಸ್ತಾ ಇದ್ದಾರೆ. ಯಾರು ಮನೆಯಲ್ಲಿದ್ದಾರೆ ಅವರು ನಿಮ್ಮನ್ನು ಅವ್ರ ಮನೆಗೆ ಕರ್ಕೊಂಡೋಗಿ, ಅವ್ರ ಮಠಕ್ಕೆ ಕರ್ಕೊಂಡೋಗಿ, ನೀವು ಅಲ್ಲಿ ಇಲ್ಲೇ ಕರ್ಕೊಂಡು ಹೋಗ್ತಾರ ಅಂತ ನಿಮ್ಗೆ ಅನಿಸ್ತಿರ್ತದೆ. ನಾನು ಒಬ್ಬ ಮಂತ್ರಿಯಾಗಿ, ನಮ್ಮ ಜೊತೆಗೆ ಇರ್ತಕ್ಕಂಥ ಅಧಿಕಾರಿಗಳಾಗಿ ಅವರೆಲ್ಲರೂ ಬರ್ರಿ, ನಮ್ಮಲ್ಲಿ ಬರ್ರಿ ತೋರಿಸ್ತೇವೆ ಬರ್ರಿ ಅಂಥೇಳಿ ಕರ್ಕೊಂಡು ಹೋಗಿ ಒಂದು ಕರ್ಟನ್ ತೆಗಿತಾರೆ. ನಿಮಗೆ ಗುಡಿ ವಿಸಿಬಲ್ ಆಗುತ್ತೆ. ಅಂದರೆ ಅವ್ರಿಗೆ ಈ ನಮ್ಮ ಸಂಸ್ಕೃತಿಗೆ, ಇತಿಹಾಸಕ್ಕೆ, ಪರಂಪರೆಗೆ ನನ್ನದು ಕೊಡುಗೆ ಇರಲಿ ಅಂಥೇಳಿನೇ ಮುಂದೆ ಬರ್ತಾ ಇದ್ದಾರಲ್ಲ. ಸಹಜವಾಗಿ ಸರ್ಕಾರ ಇರುವಾಗ, ಸರ್ಕಾರ ಇಷ್ಟು ಆಸಕ್ತಿ ವಹಿಸಿದಾಗ ಸುಮಾರು 3 ಎಕರೆಯಷ್ಟು ಭೂಮಿಯನ್ನು ಈ ಪ್ರಾಚ್ಯಾವಶೇಷಗಳ ಮ್ಯೂಸಿಯಂ ಮಾಡೋದಕ್ಕೆ, ಬಯಲು ಮಂದಿರ, ಬಯಲು ಪ್ರಾಚ್ಯ ವಸ್ತು ಸಂಗ್ರಹಾಲಯ, ಬಯಲು ಪ್ರಾಚ್ಯ ವಸ್ತು ಸಂಗ್ರಹಾಲಯವನ್ನು ಮಾಡೋದಕ್ಕೆ ಈಗಾಗಲೇ ಭೂಮಿಯನ್ನು ಖರೀದಿ ಮಾಡಿದ್ದೇವೆ. ಆ ಪ್ರಾಚ್ಯಾವಶೇಷಗಳನ್ನು ಅಲ್ಲಿರಿಸಿ ಆ ಬಯಲು ಮಂದಿರವನ್ನು, ಬಯಲು ಸಂಗ್ರಹಾಲಯವನ್ನು ಭಾಳ ಶಿಸ್ತಿನಿಂದ ಮಾಡಬೇಕು ಅಂಥೇಳಿ ಈಗಾಗಲೇ ಕಾರ್ಯಕ್ರಮವನ್ನು ರೂಪು ಮಾಡಿ ಅದನ್ನ
ಕೆಲಸವನ್ನು ಪ್ರಾರಂಭಿಸಿದ್ದೇವೆ. ಈ 101 ಬಾವಿ, 101 ಇವಾಗಿನ ಫೋಕಸ್ ಗುಡಿ ಏನದಾವು ಅವುಗಳನ್ನು ಗುರುತಿಸಿ ರಕ್ಷಿತ ಮಾಡೋದು, ಹಾಗೂ ಅಲ್ಲಿರ್ತಕ್ಕಂಥ ಏನು ಮಹತ್ವದ ಸ್ಥಳಗಳದಾವು ಅವುಗಳನ್ನು ಉಳಿಸಿಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಯಾವಾಗಲೂ ವಿ ಶುಡ್ ಕ್ರಾಸ್ ದ ಬ್ರಿಡ್ಜ್ ವೆನ್ ಇಟ್ ಕಮ್ಸ್. ಆಯಾ ಸಮಯ ಸಂದರ್ಭಕ್ಕೆ ತಕ್ಕಂಗೆ ರೈಟ್ ಟೈಮ್ನಲ್ಲಿ ರೈಟ್ ಡಿಸಿಷನ್ ತಗೊಳ್ಳೋಣ. ಆಮೇಲೆ ಈಗ ಈ ಲಕ್ಕುಂಡಿ ಐತಿಹಾಸಿಕವಾಗಿ ಎಷ್ಟು ಪ್ರಸಿದ್ಧಿ ಇದೆ, ಸಾಂಸ್ಕೃತಿಕವಾಗಿ ಎಷ್ಟು ಎತ್ತರದಲ್ಲಿದೆ, ಪಾರಂಪರಿಕವಾಗಿ ಎಷ್ಟು ಶ್ರೇಷ್ಠವಾಗಿದೆ, ಸಾಹಿತ್ಯಿಕವಾಗಿ ಏನು ಅಪಾರ ಕೊಡುಗೆಯನ್ನು ಕೊಟ್ಟಿದೆ, ಅಷ್ಟೇ ಇದರದ್ದು ಶ್ರೀಮಂತಿಕೆನೂ ಇದೆ. ಎಲ್ಲರದು ಲಕ್ಷ್ಯ ಈಗ ಲಕ್ಕುಂಡಿ ಮೇಲೆ, ಲಕ್ಕುಂಡಿ ಹೊನ್ನಿನ ಲಕ್ಕುಂಡಿ ಅಲ್ಲ, ಚಿನ್ನ ಇರುವ ಲಕ್ಕುಂಡಿ ಅಂತ ಹೇಳಿದ್ರೆ ಎಲ್ಲರದು ಅದು ಇರ್ಲಿಕ್ಕೂ ಸಾಕು. ಶಾಸನಗಳಲ್ಲಿ ನೋಡಿದಾಗ, ಇತಿಹಾಸದಲ್ಲಿ ನೋಡಿದಾಗ ಲಕ್ಕುಂಡಿ ಅತ್ಯಂತ ಶ್ರೀಮಂತ ನಾಡು. ನಾವೆಲ್ಲ ಹೇಳ್ತಿರ್ತೀವಿ ನಮ್ಮ ಮಣ್ಣಿನಲ್ಲಿ ಬಂಗಾರವಿದೆ, ಮಣ್ಣಿನಲ್ಲಿ ಚಿನ್ನವಿದೆ. ಲಕ್ಕುಂಡಿ ಯಾವ ಭಾಗದಲ್ಲಿ ಚಿನ್ನ, ಮೊನ್ನೆ ನೋಡಿದ್ವಲ್ಲ ಚಿನ್ನ ಸಿಕ್ತು, ಈ ರಸ್ತೆ ಮೇಲೆ ಮುತ್ತು ರತ್ನ ಹವಳ ಸಿಗ್ತಾವು. ಇದನ್ನೆಲ್ಲ ಗಮನಿಸಿದರೆ ಎಲ್ಲೆಲ್ಲಿ ಅದರದ್ದು ಶ್ರೀಮಂತಿಕೆಯನ್ನು ಭೂಗರ್ಭದಲ್ಲಿ ಅಡಗಿಸ್ಕೊಂಡಿದೆಯೋ ಗೊತ್ತಿಲ್ಲ. ಆದರೆ ನಾವು ಉತ್ಖನನ ಮಾಡ್ತಕ್ಕಂಥದ್ದು ನಮ್ಮ ಇತಿಹಾಸವನ್ನು ಹೊರತೆಗೆಯೋದಕ್ಕೆ. ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಕಲ್ಲು ದೊಡ್ಡ ಪ್ರಮಾಣದ ಇತಿಹಾಸವನ್ನು ಹೇಳ್ತಾ ಇವೆ, ಕಥೆಗಳನ್ನು ಹೇಳ್ತಾ ಇವೆ. ಆ ಕಾರಣಕ್ಕೆ ಉತ್ಖನನ ಮಾಡ್ತಾಯಿದ್ದೀವಿ. ಅಲ್ಲಿ ಚಿನ್ನ ಮತ್ತಿತರ ವಸ್ತುಗಳು, ಬಹುದೊಡ್ಡ ಬೆಲೆ ಬಾಳ್ತಕ್ಕಂಥದ್ದು ಸಿಗುವ ಎಲ್ಲ ಸಾಧ್ಯತೆಗಳು ಲಕ್ಕುಂಡಿಯಲ್ಲಿ ಇದೆ ಅನ್ನೋದು ಎಲ್ಲರಿಗೂ ಮನವರಿಕೆ ಆಗಿರುವಂಥದ್ದೇ. ಇದು ಯಾವಾಗ ಯಾವುದು ಅನಾವರಣಗೊಳ್ತದೆ ಆವಾಗ ಎಲ್ಲರೂ ಆಶ್ಚರ್ಯಗೊಳ್ತೀವಿ, ಅಭಿಮಾನ ಹೊಂದ್ತೀವಿ. ಒಟ್ಟಾರೆ ಲಕ್ಕುಂಡಿ ತನ್ನ ಇತಿಹಾಸ, ತನ್ನ ಸಂಸ್ಕೃತಿ, ತನ್ನ ಕಲೆ, ತನ್ನ ಪರಂಪರೆ, ಅದರ ಜೊತೆಗೆ ನಮ್ಮತನವನ್ನು ತೋರಿಸ್ತಕ್ಕಂಥ ಎಲ್ಲವನ್ನು ಅನಾವರಣಗೊಳಿಸುವಂಥ ಒಂದು ಅತ್ಯಂತ ಶ್ರೇಷ್ಠ ಸತ್ವಯುತವಾಗಿರ್ತಕ್ಕಂಥ ಒಂದು ಸ್ಥಳ. ಆ ಸ್ಥಳ ಬೇಗ ವಿಶ್ವ ಪಾರಂಪರಿಕ ಸ್ಥಳವನ್ನಾಗಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಎಲ್ಲ ಪ್ರಯತ್ನ ಮಾಡ್ತಾಯಿದೆ. ಆ ಪ್ರಯತ್ನ ಫಲಿಸೋದಕ್ಕೆ ಇತ್ತೀಚೆಗೆ ಏನು ಮಾಧ್ಯಮಗಳು, ನಿಮ್ಮ ಮಾಧ್ಯಮವನ್ನು ಹಿಡಿದುಕೊಂಡು ಇತ್ತೀಚೆಗೆ ಮಾಧ್ಯಮಗಳು ಏನು ವಿಶೇಷವಾಗಿರ್ತಕ್ಕಂಥ ಆಸಕ್ತಿ ತೋರಿಸಿ ಲಕ್ಕುಂಡಿಯನ್ನು ದೇಶದ ಜನರಿಗೆ ತೋರಿಸಿದ್ದಾರೆ. ಅವ್ರಿಗೆ ನನ್ನ ಕೃತಜ್ಞತೆಗಳು. ಸರ್, ಈಗ ಲಕ್ಕುಂಡಿಗೆ ಸಮೀಪದಲ್ಲೇ ಇರುವಂತಹ ನಾಗಾವಿ ಇರ್ಬೋದು, ಕಪ್ಪತ್ತಗುಡ್ಡ ಇರ್ಬೋದು, ಇವೆಲ್ಲ ಕಡೆಗಳಲ್ಲೂ ಚಿನ್ನದ ಒಂದು ನಿಕ್ಷೇಪ ಇದೆ, ಅಥವಾ ಚಿನ್ನದ ಗಣಿಗಾರಿಕೆ ನಡೆಸುವಷ್ಟು ಸಮೃದ್ಧ ಇಲ್ಲಿಯ ಭೂಗರ್ಭದ ಸಂಪತ್ತು ಅಂತ ಹೇಳ್ಬಿಟ್ಟು ಹೇಳಲಾಗತ್ತಲ್ಲ ಸರ್. ಕಪ್ಪತ್ತಗುಡ್ಡ ಚಿನ್ನದ ಗಣಿಗಾರಿಕೆಯನ್ನು ಬಹಳ ವರ್ಷ ಮಾಡಿರ್ತಕ್ಕಂಥ ಒಂದು ಪ್ರದೇಶ. ಅಲ್ಲಿ 100 ಕಿಲೋಮೀಟರ್ ಗಣಿಗಳಿವೆ, ಚಿನ್ನದ ಗಣಿಗಳೇ ಇದ್ದು. ಮೈಸೂರು ಮೈನ್ಸ್ ಅಂತಾನು ಇತ್ತಂತೆ ಸರ್. ಮೈಸೂರು ಮೈನ್ಸ್ ಈ ಕಡೆ ಬ್ರಿಟಿಷರ ಕಾಲದಿಂದ ಗೋಲ್ಡ್ ಮೈನಿಂಗ್ ವಾಸ್ ದೇರ್. ಗೋಲ್ಡ್ ಮೈನಿಂಗ್ ವಾಸ್ ದೇರ್. ನಾವು ಬರೀ ಹಟ್ಟಿಯಿಂದ ಬರುತ್ತೆ ಅನ್ಕೊಂಡಿದ್ವಿ ಸರ್. ಇಲ್ಲ, ನೀವು ಅಂದರೆ ನಮ್ಮ ಉತ್ತರ ಕರ್ನಾಟಕದ ಇತಿಹಾಸ ಸಹಿತ ಭಾಳ ಸಂದರ್ಭದಲ್ಲಿ ಇತ್ತೀಚಿನ ಪತ್ರಿಕೋದ್ಯಮ ಅನ್ರಿ, ನಿಮ್ಮ ಇತ್ತೀಚಿನ ಎಲೆಕ್ಟ್ರಾನಿಕ್ ಮಾಧ್ಯಮ ಅನ್ರಿ, ಸಾಹಿತ್ಯದ ಮೂಲಕ ಅದನ್ನು ಪಸರಿಸುವ ಹಾಗೆ ಮಾಡೋದನ್ನಾಗಲಿ ಸ್ವಲ್ಪ ಅಲಕ್ಷ್ಯ ಆಗಿದೆ. ಲಕ್ಕುಂಡಿ ಹೆಂಗೆ ಅಲಕ್ಷ್ಯ ಆಗಿ ಈಗ ಮ್ಯಾಲೆ ಬಂದಿದೆ, ಹಾಗೆ
ಐತಿಹಾಸಿಕವಾಗಿ ಕಪ್ಪತ್ತ ಗುಡ್ಡದಲ್ಲಿ ಗೋಲ್ಡ್ ಮೈನಿಂಗ್ ಇತ್ತು. ಅದು ಮುಂದೆ ನಿಂತು ಹಲವಾರು ಕಾರಣಗಳಿಗೆ ನಿಂತಿರ್ಬೋದು, ಏನೇನು ಕಾರಣ ಹೇಳಕ್ಕೆ ಬರೋದಿಲ್ಲ. ಆದರೆ ಅಲ್ಲಿ ನಿಕ್ಷೇಪ ಇರೋದು ಖರೆ. ಅಲ್ಲಿ ನಮ್ಮ ತಾಂಡ್ಯದವರು ಸಹಿತ ಆ ಮಣ್ಣೇನು ಸಿಗ್ತಿತ್ತಲ್ಲ, ಆ ಮಣ್ಣನ್ನು ತೊಳೆದು ಅದ್ರಾಗ ಬಂಗಾರ ತಗೊಂಡು ಆ ಬಂಗಾರ ಮಾರಿ ಬದುಕನ್ನು ಮಾಡ್ಕೊತಿದ್ರು. ಯಾವಾಗ ಬಂಗಾರಕ್ಕೆ 10 ರೂಪಾಯಿಗೆ ತೊಲಿ, 100 ರೂಪಾಯಿಗೆ ತೊಲಿ, 500 ರೂಪಾಯಿಗೆ ತೊಲಿ ಇದ್ದಾಗ, ಈಗ ಮಾಡಿದರೆ ಅವ್ರಿಗೆ ಅದು ಅನುಕೂಲನೂ ಆಗ್ಬೋದು. ಅದೇ ಮಾಡಬೇಕು ಅವರು ಅಂತಲ್ಲ, ಬಟ್ ಅಲ್ಲಿ ಗಣಿಗಾರಿಕೆ ಇತ್ತು. ಕಪ್ಪತ್ತ ಗುಡ್ಡ ಬಂಗಾರದ ನಾಡೆ. ನಮ್ಮ ಗದಗ ಜಿಲ್ಲೆ ಬಂಗಾರದ ಬೀಡು. ಸರಿ, ಈಗೇನಾದರೂ ರಾಜ್ಯ ಸರ್ಕಾರ ಮತ್ತೆ ಇದನ್ನು ಕೇಂದ್ರ ಸರ್ಕಾರದ ಪರ್ಮಿಷನ್ ತೊಗೊಂಡು ಗಣಿಗಾರಿಕೆಗೆ ಅಂದರೆ ಮೊದಲು ಅಧ್ಯಯನ ಮಾಡಿ ಆಮೇಲೆ ಏನಾದರೂ ಪರ್ಮಿಷನ್ ತಗೊಳ್ಳೋ ಸಾಧ್ಯತೆ ಇರುತ್ತೆ? ಎಲ್ಲರದು ಲಕ್ಷ್ಯ ಚಿನ್ನದ ಮೇಲಿದೆ. ಅದೇ ಸರ್, ಅದಕ್ಕೆ ಈಗ ಚಿನ್ನನೇ ಬೇಕಲ್ವ? ನನ್ನ ಲಕ್ಷ್ಯ ಚಿನ್ನದಂತ ಇತಿಹಾಸದ ಮೇಲಿದೆ. ಅದೌದು ಸರ್, ಅದೌದು ಸರ್. ತಾವೇ ಕಾರಣ ಪುರುಷರು. ಇಲ್ಲ ಅಂತ ಹೇಳಿದ್ರೆ ಸರ್, 2003-4ರಲ್ಲಿ ಏನು ಎಕ್ಸ್ಕವೇಷನ್ ನಡೆಯುತ್ತೆ, ಆವಾಗ ಎಸ್ಟಾಬ್ಲಿಷ್ ಆಗುತ್ತೆ ಲಕ್ಕುಂಡಿ ತಾಮ್ರ ಶಿಲಾ ತಾಮ್ರ ಯುಗದ ಒಂದು ನಾಡು ಇಲ್ಲಿ. 2003-2004ರಲ್ಲಿ ನಾನೇ ಎಕ್ಸ್ಕವೇಷನನ್ನು ಗೊತ್ತು ಸರ್, ಅದಕ್ಕೆ ಕೇಳೋದು. ಆದರೆ ಅದಕ್ಕಿಂತ ಮೊದಲು ಸಹಿತ ನಾವು ಇತಿಹಾಸಕಾರರನ್ನು ನೆನಪಾರೋದಕ್ಕೆ ಸಾಧ್ಯ ಇಲ್ಲ. ಎ ಸುಂದರ್ ಅನ್ನೋರು ಭಾಳ ದೊಡ್ಡ ಕೆಲಸ ಮಾಡ್ತಾರೆ. ಲಕ್ಕುಂಡಿಯನ್ನು ಹೊರತೆಗೆಯೋದ್ರೊಳಗೆ, ಜನರಿಗೆ ಪರಿಚಯಿಸೋದ್ರೊಳಗೆ ಎ ಸುಂದರ್ ಅವ್ರ ಪಾತ್ರ ಭಾಳ ದೊಡ್ಡದು. ಅಲ್ಲಿ ಒಬ್ಬರು ಕಟ್ಟಿಮನಿ ಅಂತಿದ್ದಾರೆ. ಕಟ್ಟಿಮನಿ ಆ ಭಾಗದವ್ರು ಎಲ್ಲರೂ ನೋಡಿರ್ತಾರೆ. ಆ ವ್ಯಕ್ತಿ ತನ್ನ ಅಲ್ಪ ಆದಾಯದ ಹಿನ್ನೆಲೆಯೊಳಗೂ ನಮ್ಮ ಲಕ್ಕುಂಡಿಯ ಸಂಸ್ಕೃತಿ, ಲಕ್ಕುಂಡಿಯ ಕಲೆ, ಲಕ್ಕುಂಡಿ ಇತಿಹಾಸ, ಲಕ್ಕುಂಡಿ ಪರಂಪರೆಯನ್ನು ತನ್ನ ವೈಯಕ್ತಿಕ ಸಾಧ್ಯವಾದ ಎಲ್ಲ ಪ್ರಯತ್ನಗಳಿಂದಲೂ ಹೇಳ್ಕೋತಾ ಅಡ್ಡಾಡ್ತಿದ್ದ. ತನಗೆ ಸಿಕ್ಕಿರ್ತಕ್ಕಂಥ ಮಹತ್ವದ ಪ್ರಾಚ್ಯಾವಶೇಷಗಳನ್ನು ತಂದು ಸಂಗ್ರಹಾಲಯದಲ್ಲಿ ಇಡೋದಕ್ಕೆ ಪ್ರಯತ್ನಿಸ್ತಿದ್ರು. ಅಂಥ ವ್ಯಕ್ತಿಗಳು ಸಹಿತ ಲಕ್ಕುಂಡಿಯ ಶ್ರೀಮಂತಿಕೆಯನ್ನು ಬೆಳೆಸೋದಕ್ಕೆ ಕಾರಣರಾಗಿದ್ದಾರೆ. ಹೌದು ಸರ್. ಅಷ್ಟೇ ಅಲ್ಲ, ಅಲ್ಲಿ ಒಬ್ಬರು ಈ ಹೆಬ್ಸೂರ್ ಮಾಸ್ತರ್ ಹೆಂಗೆ ಮಾಡ್ತಿದ್ರು, ಹಂಗೆ ಒಬ್ಬರು ಬಡಿಗೇರವರು ಅಂತದಾರೆ, ಬಡಿಗೇರ್ ಮಾಸ್ತರ್. ಆ ಬಡಿಗೇರವರು ಮೊನ್ನೆ ನಾವು ಪ್ರಾಚ್ಯಾವಶೇಷಗಳ ಅನ್ವೇಷಣೆಗೆ ಹೋದಾಗ ಒಂದು ಹಿಡಿ ಇವನ್ನ ಕೊಟ್ಟಿದ್ದರು ನಮಗೆ, ಮುತ್ತು ರತ್ನವನ್ನು. ನನಗೆ ಸಿಸಿ ಪಾಲ್ರಿಗೆ ಕೊಟ್ಟರು. ಅವ್ನು ನಾವು ಇದನ್ನು ಹಾಕಿ ಕಟ್ ಹಾಕಿಸಿ ಅವನ್ನೆಲ್ಲ ಇಡಿಸಿದ್ವಿ. ಈಗ ಆ ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಕಾರ್ಯಕ್ರಮದ ನಂತರ ಅವ್ರಿಗೆ ಮತ್ತೊಂದು ಹಿಡಿ ಇವು ಸಿಕ್ಕವು. ಅವನ್ನೂ ಸಹಿತ ನಾನು ನಿಮಗೆ ಕೊಡ್ತೀನಿ, ಯಾವಾಗ ತೊಗೋತೀನಿ, ನಾವೊಂದು ಟೈಮ್ ಅವ್ರಿಗೆ ಹೇಳ್ತೀವಿ, ಅವತ್ತು ಕೊಡಿರಿ ಅಂತ ಹೇಳಿ. ಅಂದರೆ ಇವತ್ತಿಗೂ ಸಹಿತ ಈ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳು ನಮಗೆ ದೊರಕ್ತಾ ಇವೆ. ಇದು ಲಕ್ಕುಂಡಿಯ ಶ್ರೀಮಂತಿಕೆ ತೋರಿಸ್ತದೆ. ನಿಜವಾದ ಶ್ರೀಮಂತಿಕೆ ಲಕ್ಕುಂಡಿದ್ದು. ಸರ್, ಈ ರೀತಿ ಇನ್ನು ಯಾವ್ಯಾವ ಸ್ಥಳಗಳನ್ನು ಅಭಿವೃದ್ಧಿ, ಅಂದರೆ ಐತಿಹಾಸಿಕ ಒಂದು ಹಿನ್ನೆಲೆಯುಳ್ಳ ಅಥವಾ ಐತಿಹಾಸಿಕ ಶ್ರೀಮಂತಿಕೆ ಇರುವಂತಹ? ನೋಡಿ, ನಾನು ಈಗ ಪುರಾತತ್ವ ಇಲಾಖೆ ಮಂತ್ರಿಯಾಗಿ 1000 ದಿವಸ ಪೂರ್ಣ ಮಾಡ್ತಿದ್ದೆ. ಈಗ 13, 14, 15, 1000 ದಿನ ಆಗ್ತಾವೆ. ಈ ಅವಧಿಯೊಳಗೆ ನಾವು ಚಿತ್ತಾಪುರದ ಹತ್ರ ನಾಗಾವಿ ಅಂತ ಇದೆ. ಇತಿಹಾಸದಲ್ಲಿ ಮೊಟ್ಟ ಮೊದಲು ಕನ್ನಡ ವಿಶ್ವವಿದ್ಯಾಲಯ ಅಲ್ಲಿ ಉತ್ಖನನ ಪ್ರಾರಂಭ ಮಾಡ್ತಾ ಇದ್ದೀವಿ. ಐಹೊಳೆಯಲ್ಲಿ ದೇವಸ್ಥಾನಗಳ ಪುನರ್ಜೀವನಗೊಳಿಸ್ತಾ ಇದ್ದೀವಿ. ಹಲವಾರು ದೇವಸ್ಥಾನಗಳನ್ನು ಅನಾವರಣಗೊಳಿಸ್ತಾ ಇದ್ದೀವಿ.
ಬೀದರ್ದಲ್ಲಿ ಕರೇಜ್ ಅದೇನು ನೀರಿನ ವ್ಯವಸ್ಥೆ ಇದೆ ಅದ್ರ ಬಗ್ಗೆ ಕೆಲಸ ಪ್ರಾರಂಭ ಆಗಿದೆ. ಹಲವು ಕಡೆ ಈ ಒಂದು ಪುರಾತತ್ವ ಇಲಾಖೆ ತನ್ನ ದೊಡ್ಡ ಕೆಲಸವನ್ನು ತೆಗೆದುಕೊಂಡಿದೆ. ನಮ್ಮ ಈ ಕಾಲದೊಳಗೆ ಹಳೆಬೀಡು, ಬೇಲೂರು, ಸೋಮನಾಥಪುರ ಇವು ವಿಶ್ವ ಪಾರಂಪರಿಕ ಸ್ಥಳ ಅದು. ಇವೆಲ್ಲವುಗಳನ್ನು ಸಾಕಷ್ಟು ಗಂಭೀರತೆಯಿಂದ ಮಾಡ್ತಾಯಿದ್ದೀವಿ. ನೋಡಿ, ನಿಮ್ಗೆ ಹೇಳ್ತೀನಿ, ಕರ್ನಾಟಕದ ಸತ್ವ ಭಾಳ ದೊಡ್ಡದು. 5,000 ವರ್ಷಗಳ ಹಿಂದೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಹಿರೇಬೆಣಕಲ್, ಹೌದು ಸರ್, ಹಿರೇಬೆಣಕಲ್ ಕೊಪ್ಪಳ ಜಿಲ್ಲೆ, ಗಂಗಾವತಿ ತಾಲೂಕು. ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ನೋಡಬೇಕೆಲ್ಲರೂ. 5,000 ವರ್ಷಗಳ ಹಿಂದೆ ಅಲ್ಲಿ ಚಿತ್ರ ಏನು ತೆಗೆದಿದ್ದಾರೆ, ಆ ಚಿತ್ರಗಳು ಇನ್ನೂ ಈಗೇನೊಂದು 1-2 ವರ್ಷದ ಹಿಂದೆ ತೆಗೆದಾರನೋ ಅನ್ನೋ ಹಾಗೆ ಅವು ವಿಸಿಬಲ್ ಅವು, ಎದ್ದು ಕಾಣ್ತಾ ಇವೆ. ಆ ಚಿತ್ರಗಳ ಮೂಲಕ ಅದು ಎಂಥ ಬಣ್ಣ ಉಪಯೋಗ ಮಾಡ್ಯಾರ, ಹೇಗೆ ಚಿತ್ರ ತೆಗೆದಾರ, ಆಮೇಲೆ ಎಲ್ಲಿ ಚಿತ್ರ ತೆಗೆದ್ರೆ ಅದು ಬರುವ ಸಾವಿರಾರು ವರ್ಷ ರಕ್ಷಣೆ ಆಗ್ಬೋದು ಅಂಥೇಳಿ ಎಂಥ ಸ್ಥಳಗಳನ್ನು ಅವರು ಸೆಲೆಕ್ಟ್ ಮಾಡ್ಯಾರ. ಇದು ಅದ್ಭುತವಾಗಿರ್ತಕ್ಕಂಥದ್ದು. ಇಂಥ 10 ಅದ್ಭುತಗಳನ್ನು ಹೊಂದಿರತಕ್ಕಂಥ ಕನ್ನಡ ನಾಡು ನಿಜವಾಗಿಯೂ ಎಲ್ಲರೂ ಅಭಿಮಾನದ ನಾಡು ಅಂಥೇಳಿ ಹೇಳೋದಕ್ಕೆ ಬಯಸ್ತೇನೆ. ಸರಿ, ಸಿರುಗುಪ್ಪ ತಾವೇ ಮಾಡಿಸ್ತಿರೋದು ಸರ್? ಅಲ್ಲಿ ಸಿರುಗುಪ್ಪದಲ್ಲೂ ಈಗ 5,000 ವರ್ಷ ಆಲ್ಮೋಸ್ಟ್ ಈಗ ನಡೀತಿದೆಯಲ್ಲ ಸರ್ ಅದು? ಇಲ್ಲೇ ಬುದ್ಧನ ಇದು ರಾಜ್ಘಾಟ್ ಅಂತ ಹೇಳಿ ಅಲ್ಲ, ರಾಜ್ಘಾಟ್ನಲ್ಲಿ ಉತ್ಖನನ ಮಾಡಿಸ್ತಾ ಇದ್ದೀವಿ. ಮೊನ್ನೆ ತಾನೇ ಕೆಲವು ಮೂಳೆಗಳು ಎಲ್ಲ ಸಿಕ್ಕಿದಲ್ಲ ಸರ್. ಯಾವುದಿರೋದು ಊರು? ಲೆಕ್ಕಲಕೋಟೆ ಅಲ್ಲಿ ಸಿಕ್ಕಿದೆ. ಹೌದು, ಇವೆಲ್ಲ ನಮ್ಮ ಇಲಾಖೆಯವರು ಮಾಡ್ತಾ ಇದ್ದೀವಿ. ಅಂದ್ರೆ ಕರ್ನಾಟಕ ಇಷ್ಟು ಏನದು ಅಷ್ಟು ಅತಿ ಪ್ರಾಚೀನ ಒಂದು ಜನವಸತಿ ಸ್ಥಳ ಆಗಿತ್ತು ಅಂತ. ಪೂರ್ವ ಇತಿಹಾಸ. ಹೌದು ಸರ್. ಅಲ್ಲಿರ್ತಕ್ಕಂಥ ವಸತಿಗಳನ್ನು ನೋಡೋದಕ್ಕಾಗತ್ತೆ, ನೀವು ಸ್ಮಾರಕಗಳನ್ನು ನೋಡೋದಕ್ಕಾಗತ್ತೆ. ಹೌದು ಸರ್, ಹೌದು. ಇದು ಬಹಳ ಒಳ್ಳೆಯ ಕೆಲಸ ಸರ್. ತಂದೆಗೆ ಲಕ್ಕುಂಡಿ ಭಾಳ ಪ್ರಿಯವಾಗಿರ್ತಕ್ಕಂಥ ಗ್ರಾಮ. ನನ್ನ ತಂದೆಗೆ ಬಹುದೊಡ್ಡ ರಾಜಕೀಯ ಬಲ ತುಂಬಿರುವಂಥ ಗ್ರಾಮ ಲಕ್ಕುಂಡಿ. ರೈತರ ಹೋರಾಟದ ಸಂದರ್ಭದಲ್ಲಿ ರೈತರನ್ನು ಸಂಘಟನೆ ಮಾಡಿ ಹತ್ತಿ ಬೆಳೆಗಾರರನ್ನು ಶೋಷಣೆ ಮುಕ್ತ ಮಾಡಬೇಕು ಅನ್ನುವಂಥ ಆ ಪ್ರಯತ್ನ ಏನಿತ್ತಲ್ಲ ಅವ್ರದ್ದು, ಆ ಪ್ರಯತ್ನಕ್ಕೆ ದೊಡ್ಡ ಬಲವನ್ನು ಕೊಟ್ಟವರು ಲಕ್ಕುಂಡಿಯವರು. ಅದರಿಂದ ಲಕ್ಕುಂಡಿ ಮೇಲೆ ವಿಶೇಷ ಪ್ರೀತಿ. ಅದಕ್ಕೋಸ್ಕರನೇ ಅವರು ಮೈಸೂರು ಮಹಾರಾಜರನ್ನ ಲಕ್ಕುಂಡಿಗೆ ಕರ್ಕೊಂಡು ಬಂದರು, ಹೆಬ್ಸೂರ್ ಮಾಸ್ಟರ್ ಮೂಲಕ. ಅಂದರೆ ಮೈಸೂರು ಮಹಾರಾಜರು ನಮ್ಮ ಗ್ರಾಮದಲ್ಲಿ ವಾಸ್ತವ್ಯ ಮಾಡ್ತಾರೆ. ಹುಲ್ಕೋಟೆ ಐಬಿನಲ್ಲಿ ಇರ್ತಾರೆ. ಆವಾಗ ಲಕ್ಕುಂಡಿಗೆ ನನ್ನ ತಂದೆ ಮಹಾರಾಜರನ್ನ ಕರ್ಕೊಂಡು ಹೋಗ್ತಾರೆ. ಇದೊಂದು ಭವ್ಯವಾಗಿರ್ತಕ್ಕಂಥದ್ದು, ಮಹತ್ವದ ಐತಿಹಾಸಿಕ ಸ್ಥಳ, ನೋಡಿ ಬಂದ್ರಿ ಅಂತೇಳಿ ಅಲ್ಲಿ ಕರ್ಕೊಂಡು ಹೋಗಿರ್ತಾರೆ. ಅದನ್ನು ನೋಡಿದ ಮಹಾರಾಜರು ಗದಗ್ ಸಾರ್ವಜನಿಕ ಸಭೆಯಲ್ಲಿ ಅನೌನ್ಸ್ ಮಾಡ್ತಾರಂತೆ ಸರ್, ಲಕ್ಕುಂಡಿ ಭಾಳ ಐತಿಹಾಸಿಕವಾಗಿ ಮಹತ್ವದ್ದಿದು. ಇಲ್ಲಿ ಏನು ASI ಫಸ್ಟ್ ಪ್ರಾಚ್ಯವಸ್ತು ಪುರಾತತ್ವ ಇಲಾಖೆಯವರು ಬಂದು ಇಲ್ಲಿ ಉತ್ಖನನ ಮಾಡಬೇಕು, ಪ್ರಾಚ್ಯವಸ್ತು ಸಂಗ್ರಹಾಲಯ ಬರಬೇಕು ಅಂತ ಹೇಳಿ ಮೊದಲು ಅವರು ಅದನ್ನು ಅನೌನ್ಸ್ ಮಾಡಿಸ್ತಾರಂತೆ ಸರ್. ಅದಕ್ಕೆ KH ಪಾಟೀಲ್ರೇ ಪ್ರೇರಣೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರ್. ಸೊ ಅವರ ಒಂದು ತಂದೆಯವರಂತೆ ಮಗನೂ ಕೂಡ, ತಾಯಿಯಂತೆ ಮಗಳು ಅಂತ ಹೇಳ್ತೀವಲ್ಲ ಸರ್, ಹಾಗೆ ತಂದೆಯವರಂತೆ ಮಗ. ಆ ಒಂದು ಅವರ ಆಸಕ್ತಿಯನ್ನು ಸಹಿತ ಅದು ಸಹಜವಾಗಿ ನನ್ನ ಮನಸ್ಸಿನ ಮೇಲೆ ಆ ಪ್ರಭಾವವನ್ನು ಬೀರುತ್ತದೆ.
ಅವರ ಆಸಕ್ತಿಯನ್ನು ಸಹಿತ ನಾವು ಮುಂದುವರಿಸಿಕೊಂಡು ಲಕ್ಕುಂಡಿ ಒಂದು ಶ್ರೇಷ್ಠ ನಾಡನ್ನಾಗಿ ಅದೇನಿತ್ತು ಅದರ ಗತವೈಭವವನ್ನು ಮರುಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ರಾಜ್ಯದಲ್ಲಿ ಇತಿಹಾಸದ ಸಂರಕ್ಷಣೆ ಸಲುವಾಗಿ ನಮ್ಮ ಸಚಿವರಾದ ಶ್ರೀ ಎಚ್.ಕೆ. ಪಾಟೀಲ್ ಅವರು ಯಾವ್ಯಾವ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಒಟ್ಟಿನಲ್ಲಿ ನಮ್ಮ ರಾಜ್ಯದ ಲಕ್ಕುಂಡಿ ಹಾಗೂ ಸುತ್ತಮುತ್ತಲಿನ ಪ್ರದೇಶ ಯುನೆಸ್ಕೋ ಸಂರಕ್ಷಿತ ತಾಣವಾಗಿ ಪ್ರವಾಸೋದ್ಯಮನ ವಿಶ್ವಾದ್ಯಂತ ಸೆಳೆಯುವ ಸೂಜಿಗಲ್ಲಿನಂತೆ ಸೆಳೆಯುವಂತಹ ಒಂದು ಪ್ರದೇಶವಾಗುವ ಒಂದು ಆಶಯದಲ್ಲಿ ಕರ್ನಾಟಕ ಸರ್ಕಾರ ಈಗ ಕೆಲಸ ಮಾಡ್ತಾ ಇದೆ. ಧನ್ಯವಾದಗಳು. ನಮಸ್ಕಾರ.